ನಮಸ್ಕಾರ ವೀಕ್ಷಕರೇ, ಕೇಳೆ ಸಖಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ಕೇಳೆ ಸಖಿ ಕಾರ್ಯಕ್ರಮಕ್ಕೆ ಮಧು ಕ್ಲಿನಿಕ್ ಇಂದ ಡಾಕ್ಟರ್ ಮಧು ಅವರು ಆಗಮಿಸಿದ್ದಾರೆ. ಇವರು ರೇಖಿ ಗ್ರ್ಯಾಂಡ್ ಮಾಸ್ಟರ್. ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣ. ನಮಸ್ಕಾರ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೇನೆ ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ನೋವುಗಳು ಅನ್ನೋದು ತುಂಬಾ ಕಾಣಿಸ್ಕೊಳ್ತಾ ಇರುತ್ತೆ. ಎಲ್ಲಾ ರೀತಿಯ ನೋವುಗಳಿರ್ಬೋದು, ಮಂಡಿ ನೋವು ಇರ್ಬೋದು, ತಲೆನೋವು ಇರ್ಬೋದು, ಜೊತೆಗೆ ಎಲ್ಲಾ ಏನೇ ನೋವುಗಳು ಬಂದರೂ ಕೂಡ ಯಾವ ರೀತಿಯಿಂದಾಗಿ ಮೆಕ್ಸಿಕನ್ ಹೀಲಿಂಗ್ ಇಂದ ಅದು ಪರಿಹಾರ ಆಗುತ್ತೆ. ಈ ಎಲ್ಲಾ ಮಾಹಿತಿಗಳನ್ನ ನಾವಿವತ್ತು ಡಾಕ್ಟರ್ ಇಂದ ಪಡೆದುಕೊಳ್ಳೋಣ. ಜೊತೆಗೆ ಯಾವುದೇ ನೋವುಗಳು ಬರ್ತಾ ಇದ್ರು ಕೂಡ ಅದಕ್ಕೆ ಪರಿಹಾರ ಸಿಗ್ತಾ ಇಲ್ಲ ಅಂತಂದ್ರೂ ಕೂಡ ನೀವು ಕರೆ ಮಾಡಿ ಆ ಸಮಸ್ಯೆಗೆ ಪರಿಹಾರವನ್ನ ಡಾಕ್ಟರ್ ಇಂದ ತಿಳ್ಕೋಬಹುದು. ಡಾಕ್ಟರ್, ಮೊದಲನೇದಾಗಿ ಮೆಕ್ಸಿಕನ್ ಹೀಲಿಂಗ್ ಅಂದ್ರೆ ಏನು? ಮೆಕ್ಸಿಕನ್ ಹೀಲಿಂಗ್ ಅನ್ನೋದು ಇಟ್ಸ್ ಎ ವೆರಿ ಏನ್ಷಿಯಂಟ್ ಹೀಲಿಂಗ್ ಟೆಕ್ನಿಕ್. ಅದು ಈಜಿಪ್ಟಿಂದ ಬಂದಿರೋದು. ಓಕೆ. ದಿಸ್ ಇಸ್ ವೆರಿ ಎಫೆಕ್ಟಿವ್ ಅಗೇನ್ಸ್ಟ್ ಎನಿ ಕ್ರಾನಿಕ್ ಕಂಡೀಷನ್ಸ್ ಇರುತ್ತಲ್ಲ. ಎಕ್ಸಾಂಪಲ್ ಯಾವ್ದು ಬೇಕಾರಾಗಲಿ, ಕುಡ್ ಬಿ ಲಾಂಗ್ ಸ್ಟ್ಯಾಂಡಿಂಗ್ ಮೈಗ್ರೇನ್ ಇರ್ಬೋದು, ಅಥವಾ ಬ್ಯಾಕ್ ಏಕು, ಅಲರ್ಜಿ, ಎನಿ ಸ್ಕಿನ್ ಡಿಸಾರ್ಡರ್ಸ್ ಇರ್ಬೋದು, ಅಥವಾ ಸೈನ್ಸೈಟಿಸ್ ಅಂತಾರೆ ಅದು, ಆಸ್ಮಾ, ಇನ್ಕ್ಲೂಡಿಂಗ್ ಈಗ ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಇರ್ಬೋದು. ಎಕ್ಸಾಂಪಲ್ ಅಸಿಡಿಟಿ, ಇಂಡೈಜೆಷನ್, ಗ್ಯಾಸ್ಟ್ರೈಟಿಸ್, ನೀ ಜಾಯಿಂಟ್ ಪೇನ್, ಎನಿಥಿಂಗ್ ಕ್ರಾನಿಕ್, ಅದೆಲ್ಲದರಲ್ಲೂ ಮೆಕ್ಸಿಕನ್ ಹೀಲಿಂಗ್ ಆಕ್ಚುಲಿ ವರ್ಕ್ಸ್ ಲೈಕ್ ರಾಮಬಾಣ ಅಂತ ಹೇಳ್ಬೋದು. ಯು ಕ್ಯಾನ್ ಸಿ ವೆರಿ ಗುಡ್ ರಿಸಲ್ಟ್ಸ್, ವೆರಿ ಕ್ವಿಕ್ ರಿಸಲ್ಟ್ಸ್ ಆಲ್ಸೋ. ಓಕೆ, ನೀವು ಹೇಗೆ ಈ ಒಂದು ಮೆಕ್ಸಿಕನ್ ಹೀಲಿಂಗ್ ಅನ್ನ ಎಲ್ಲಿ ಕಲ್ತ್ರಿ? ನಾನು 1996 ಅಲ್ಲಿ ಸುಮಾರು ಕಲ್ತಿದ್ದು, ಸುಮಾರು 20 years ಬ್ಯಾಕ್. ಆವಾಗ ಫಸ್ಟ್ ಐ ಸ್ಟಾರ್ಟೆಡ್ ವಿತ್ ರೇಖಿ ಮಾಸ್ಟರ್ಶಿಪ್. ಅದು ಸುಮಾರು ಜನ ಕೇಳ್ತಾರೆ, ಡಾಕ್ಟರ್ ನೀವು MBBS ಡಾಕ್ಟರ್ ಆಗಿಬಿಟ್ಟು ಹೇಗೆ ಇವೆಲ್ಲ ಕಲ್ತ್ರಿ ಅಂತ. ನಾನು ವೈ ನಾಟ್, ಇಲ್ಲಿ ಬಾಕಿ ಎಲ್ಲ ಹಿಂಗೆ ಸೈನ್ಸು ಅದೇ ಥರ ಜಸ್ಟ್ ಲೈಕ್ ದ್ಯಾಟ್. ರೇಖಿ ಆಗಲಿ ಅಥವಾ ಮೆಕ್ಸಿಕನ್ ಹೀಲಿಂಗ್ ಆಗಲಿ, ಮೆಲ್ಕಿಜೆಡಿಕ್ ಮೆಥಡ್ ಆಗಲಿ, ಇದೆಲ್ಲ ದೇ ಸ್ಪಿರಿಚುವಲ್ ಸೈನ್ಸಸ್, ದೇ ಆಲ್ಸೋ ಹ್ಯಾವ್ ಎ ಡಿಫ್ರೆಂಟ್ ವೇ ಆಫ್ ವರ್ಕಿಂಗ್. ಸೊ ನಾವು ಫಸ್ಟು ಏನಾಗಿತ್ತು, ನನಗೆ ಹ್ಯಾಡ್ ಎ ಪ್ರಾಬ್ಲಮ್. ಅಂದರೆ if any rice items, anything I eat ಒಂಥರ ಬ್ಲೋಟಿಂಗ್ ಸೆನ್ಸೇಷನ್, ಹೊಟ್ಟೆ ಒಂಥರ ಬರ್ಸ್ಟ್ ಆಗುತ್ತೆ ಅನ್ನೋ ಥರದಲ್ಲಿ. ಯಾಕೆಂದ್ರೆ ಗೊತ್ತಾಗ್ತಿಲ್ಲ, ಎಲ್ಲ ಟೆಸ್ಟ್ ಮಾಡಿಸಿ ಎಲ್ಲ ಎವ್ರಿಥಿಂಗ್ ಪರ್ಫೆಕ್ಟ್ಲಿ ನಾರ್ಮಲ್. ದಟ್ಸ್ ವೆನ್ ಐ ವೆಂಟ್ ಟು ಪ್ರಾಣಿಕ್ ಹೀಲಿಂಗ್ ಟ್ರೀಟ್ಮೆಂಟ್, ರೇಖಿ ಟ್ರೀಟ್ಮೆಂಟ್ ತೊಗೊಂಡೆ. ವೆನ್ ಐ ಸ್ಟಾರ್ಟೆಡ್ ಸೀಯಿಂಗ್ ದ ರಿಸಲ್ಟ್, ದೆನ್ ಐ ಥಾಟ್ ಇದು ನಾನು ಕಲಿಯೋಣ. ಲೆಟ್ ಮೀ, ಈಗ ನಮಗೇನಾಗುತ್ತೆ, ಪೇಷಂಟ್ಗೆ ಇಮಿಡಿಯೇಟ್ ರಿಲೀಫ್ ಬೇಕು, ಬಟ್ ಇನ್ ದ ಲಾಂಗ್ ರನ್ ಪೇಷಂಟ್ಸ್ ವಾಂಟ್ ಕ್ಯೂರ್ ಆಲ್ಸೋ. ಸೊ ಕ್ಯೂರು ಈ ಇದನ್ನ ಪಾಸಿಬಲ್. ನಮ್ಮ ಅಲೋಪತಿಕ್ ಮೆಡಿಸಿನಲ್ಲಿ ಕ್ಯಾನ್ ಗಿವ್ ಇಮಿಡಿಯೇಟ್ ರಿಲೀಫ್, ಬಟ್ ಕ್ಯೂರ್ ಮಾಡೋಕ್ಕಾಗಲ್ಲ, ಕ್ಯೂರ್ ಆಗಲ್ಲ. ಹಾಗಾಗಿ ದೇರ್ ಹೀಲಿಂಗ್ ಕಮ್ಸ್ ವೆರಿ ಹ್ಯಾಂಡಿ. ಇದರಲ್ಲಿ ವಿ ಏಮ್ ಅಟ್ ಕ್ಯೂರಿಂಗ್ ದಿ ಪೇಷಂಟ್, ನಾಟ್ ಜಸ್ಟ್ ಗಿವಿಂಗ್ ದ ರಿಲೀಫ್. ಓಕೆ, ನೀವು ಹೇಳಿದ್ರಿ ಈ ಮೈಗ್ರೇನ್ ಅನ್ನೋದು ತುಂಬಾ ವರ್ಷಗಳಿಂದ ಕೆಲವ್ರಿಗಿರುತ್ತೆ, ಹೋಗೋದೇ ಇಲ್ಲ. ಸಾಕಷ್ಟು ಜನ ಸಫರ್ ಮಾಡ್ತಾ ಇರ್ತಾರೆ. ಮೈಗ್ರೇನ್ ಹೋಗೋದೇ ಇಲ್ಲ ಅನ್ನೋ ಒಂದು ಲೆವೆಲ್ಗೆ ಕೂಡ ಬಂದಿರ್ತಾರೆ. ಯಾಕೆಂದ್ರೆ ತಲೆನೋವನ್ನ 1-2 ದಿನ ತಡ್ಕೊಂಡಿರ್ಬೋದು, ಆದ್ರೆ ಮೈಗ್ರೇನ್ ಅಂತ ಅಂದ ತಕ್ಷಣ ತುಂಬಾ ದಿನಗಳ ಕಾಲ ಅದು ಇದ್ದೇ ಇರುತ್ತೆ, ಹೋಗ್ತಾನೆ ಇರೋದಿಲ್ಲ. ಏನೇ ಚಿಕಿತ್ಸೆಯನ್ನ ತಗೊಂಡ್ಕೊಂಡ್ರು ಕೂಡ ಅದು ಕಡಿಮೆ ಆಗೋದಿಲ್ಲ ಅಂತ ಕೂಡ ಹೇಳ್ತಾ ಇರ್ತಾರೆ ಜನ. ಇವಾಗ ನಿಮ್ಮ ಒಂದು ಮೆಕ್ಸಿಕನ್ ಹೀಲಿಂಗ್ ಅಲ್ಲಿ ಹೇಗೆ ಮೈಗ್ರೇನ್ ಅನ್ನ ಕಡಿಮೆ ಮಾಡಬಹುದು? ಯಾವ ರೀತಿ ಟ್ರೀಟ್ಮೆಂಟ್ ತರ ಇರುತ್ತೆ? ಓಕೆ, ಈಗ ಮೈಗ್ರೇನು ಫಸ್ಟ್ ಯಾಕೆ ಹೋಗಲ್ಲ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮಗೆ ಮೆಡಿಸಿನ್ ಕೊಟ್ಟರೆ ಯಾಕೆ ಹೋಗಲ್ಲ, ಎಷ್ಟೋ ವರ್ಷ ಮೆಡಿಸಿನ್ ಕೊಟ್ಟರೆ ಯಾಕೆ ಹೋಗಲ್ಲ ಅನ್ನೋದಕ್ಕಿಂತ ಮುಂಚೆ ನಮ್ಮ ಮೈಗ್ರೇನ್ ಯಾಕೆ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಮೈಗ್ರೇನ್ ಯಾವುದೇ ಕಾಯಿಲೆಗಳು ಯಾಕೆ ಬರುತ್ತೆ ಅಂತ ವಿ ಶುಡ್ ಫೈಂಡ್ ಔಟ್. ಯಾವುದೇ ಕಾಯಿಲೆಗೆ ಬರೋಕ್ಕೆ ಕಾರಣ ಏನು ಅಂದರೆ, ಮೇನ್ ಥಿಂಗ್ ಈಸ್ ನಮ್ಮ ದೇಹ ಸುತ್ತಲೂ ಒಂದು ಪ್ರಬಾಳಿ ಅಂತ ಇರುತ್ತೆ. ಈ ಪ್ರಬಾಳಿಲಿ ನಮ್ಮ ಮನಸ್ಸು ಅನ್ನೋದು ನಮ್ಮ ಬ್ರೈನ್ ಒಳಗಡೆ ಇಲ್ಲ. It is within this aura. ಈ aura ಅನ್ನೋದು is proved by Kilian photography in the year 1939 from a Russian scientist by name Seymour Kilian ಅನ್ನೋನು ಕಂಡುಹಿಡಿದಿದ್ದು. ನಮ್ಮ ಮೈಂಡ್ ಇದೆಯಲ್ಲ, ಮೈಂಡ್ is a part of the aura. It's not inside the brain like many people think. ಈ ಮನಸ್ಸು it can generate energy. ಅಂದರೆ ಯಾವುದೇ ಯೋಚನೆ, ಭಾವನೆ, ಕ್ರಿಯೆ, ಇದರಿಂದ ಎನರ್ಜಿ ಉತ್ಪಾದನೆ ಆಗುತ್ತೆ. ನೆಗೆಟಿವ್ ಥಾಟ್ಸ್ ನೆಗೆಟಿವ್ ಎನರ್ಜಿ, ಪಾಸಿಟಿವ್ ಥಾಟ್ ಪಾಸಿಟಿವ್ ಎನರ್ಜಿ. ನಾವು ವೇದಗಳಲ್ಲಿ ಇದನ್ನು ನೆಗೆಟಿವ್ ಎನರ್ಜಿಗೆ ಪಾಪಕರ್ಮ ಅಂತೀವಿ, ಪಾಸಿಟಿವ್ ಎನರ್ಜಿಗೆ ಪುಣ್ಯಕರ್ಮ ಅಂತೀವಿ. ದಟ್ಸ್ ಆಲ್. ಓಕೆನಾ? ಸೊ ನಮ್ಮ ಯಾವುದೇ ಸಫರಿಂಗ್ಗೆ ಕಾರಣ ಏನು ಅಂದರೆ, ಈ ನೆಗೆಟಿವ್ ಎನರ್ಜಿ ಜನರೇಟೆಡ್ ಬೈ ಅವರ್ ಮೈಂಡ್ ಅರ್ಲಿಯರ್. ಈಗ ನಾ ಏನೋ ಒಂದು ಮಾಡಿ, ಈಗ ನಿಮಗೆ ಒಂದು ತೊಂದರೆ ಮಾಡಬೇಕು ಅಂತ ಅನ್ಕೋತೀನಿ ಇನ್ಕೊಳ್ಳೋಣ, ಎಕ್ಸಾಂಪಲ್. ಅದು ತಪ್ಪಲ್ವಾ? ಇಲ್ಲಿ ನೆಗೆಟಿವ್ ಎನರ್ಜಿ ಜನರೇಟ್ ಆಗುತ್ತೆ. ಇದು ಎನರ್ಜಿ ಸೆಲ್ ದೇ ಕಮ್ ಅಂಡ್ ಟಚ್ ದಿ ಫಿಸಿಕಲ್ ಬಾಡಿ. ಇದು ಯಾವಾಗ ಬಂದು ಟಚ್ ಆಗುತ್ತೋ ಫಿಸಿಕಲ್ ಬಾಡಿಗೆ, ಆವಾಗ ನನಗೆ ಬೇರೆ ಯಾರೋ ತೊಂದರೆ ಮಾಡ್ತಾರೆ. ದಿಸ್ ಇಸ್ ಲಾ ಆಫ್ ಕರ್ಮ ಇನ್ ಸಿಂಪ್ಲೆಸ್ಟ್ ವೇ ನಾನು ಮಾಡಿರೋದು. ಅಂದರೆ ನಾವು ಬೇರೆಯವ್ರಿಗೆ ಏನು ಮಾಡಬೇಕು ಅಂತ ಮಾಡ್ತೀವಿ ಅದು ನಮಗಾಗುತ್ತೆ. ಅರ್ಥ ಆಯ್ತಾ? ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ, ಕೆಟ್ಟದಾಗ ಮಾಡಿದ್ರೆ ಕೆಟ್ಟದಾಗುತ್ತೆ. ಏನಾಗಬೇಕು ಅಂತ ನಾವು ಡಿಸೈಡ್ ಮಾಡಬೇಕು. ಓಕೆನಾ? ಸೊ ಈಗೆಲ್ಲ ನಮ್ಮ ತೊಂದರೆಗಳ ಕಾರಣ ನಿಮ್ಮ ಮನಸ್ಸು, ವಿಚ್ ಇಸ್ ಇನ್ ದಿ ಪಾರ್ಟ್ ಆಫ್ ದಿ ಎನರ್ಜಿ ಫೀಲ್ಡ್. ಸೊ ನಾವೇನು ಮಾಡ್ತೀವಿ, ಯಾವುದೋ ಒಂದು ತೊಂದರೆ ಇತ್ತು ಅಂದರೆ, ಈ ಫಿಸಿಕಲ್ ಬಾಡಿ ತೊಂದರೆ ಆಯಿತಾ,
ಈಗ ಅಸಿಡಿಟಿ ಆಯಿತು, ಗ್ಯಾಸ್ಟ್ರೈಟಿಸ್ ಆಯಿತು, ಅವಾಗೇನು ಮಾಡ್ತೀವಿ, ಹೊಟ್ಟೆಗೆ ಟ್ರೀಟ್ ಮಾಡ್ತೀವಿ. ಹೊಟ್ಟೆಗೆ ಪ್ರಾಬ್ಲಮ್ ಇರೋದು ಹೊಟ್ಟೆಲಲ್ಲ, ಪ್ರಾಬ್ಲಮ್ ಇರೋದು ಔಟ್ಸೈಡ್ ಫಿಸಿಕಲ್ ಬಾಡಿ. ಅಂದರೆ ಎಕ್ಸಾಂಪಲ್, ಈಗ ರೂಫ್ ಇಸ್ ಲೀಕಿಂಗ್, ಫ್ಲೋರ್ ಬಿಕಮ್ಸ್ ವೆಟ್. ಪ್ರಾಬ್ಲಮ್ ಇಲ್ಲಲ್ಲ ಇರೋದು, ನೀವು ಒರೆಸ್ತೀವಿ ಒಂದ್ಸಲಿ, 10 ಸಲಿ, 100 times, 1000 times. Is this a solution? No. What you should do, go to the rooftop, ಅಲ್ಲಿ ಪ್ಲಾಸ್ಟಿಂಗ್ ಮಾಡಿ, ಅಲ್ಲಿ ಕ್ಯೂರಿಂಗ್ ಮಾಡಿ, 21 days ಪ್ರಾಬ್ಲಮ್ ಇಸ್ ಗಾನ್. ಸೊ ಎಲ್ಲಿ ವರ್ಕ್ ಮಾಡಬೇಕಂದ್ರೆ ಈ ಪ್ರಬಾಳಿ ಇದೆಯಲ್ಲ, ಪ್ರಬಾಳಿಲಿ ವರ್ಕ್ ಮಾಡಬೇಕು, ಪ್ರಬಾಳಿ ಪ್ಯೂರಿಫೈ ಮಾಡಬೇಕು. ಪ್ರಬಾಳಿ ಯಾವಾಗ ಪ್ಯೂರಿಫೈ ಮಾಡ್ತೀರೋ, ಅದು ಯಾವಾಗ ಕ್ಲೀನ್ ಮಾಡ್ತೀರೋ, ದಿಸ್ ಪ್ರಾಬ್ಲಮ್ಸ್ ವಿಲ್ ಆಟೋಮೆಟಿಕಲಿ. ಸೊ ನಮ್ಮ ಮೆಡಿಕಲ್ ಸೈನ್ಸ್ ಏನು ಮಾಡ್ತಿದೆ, ವಾಟ್ ಇಟ್ ಇಸ್ ಫೇಲಿಂಗ್ ಟು ಅಂಡರ್ಸ್ಟ್ಯಾಂಡ್ ಈಸ್, ಇಲ್ಲಿ ಫ್ಲೋರ್ ಒದ್ದೆ ಆಗಿದೆ ಅಂತಂದ್ರೆ ಇಲ್ಲೇ ತೊಂದರೆ ಇದೆ ಅಂತ ಅರ್ಥ ಅಲ್ಲ, ಅಲ್ಲೂ ಇರ್ಬೋದು, ಬೇರೆ ಕಡೆ ಇರ್ಬೋದು. ಸೊ ಕಾಸ್ ವಿ ಹ್ಯಾವ್ ಫೇಲ್ ಟು ಅಂಡರ್ಸ್ಟ್ಯಾಂಡ್ ಇನ್ ಮಾಡರ್ನ್ ಮೆಡಿಸಿನ್. ಅರ್ಥ ಆಯ್ತಾ? ಇದಕ್ಕೆ ಆಲ್ ಕ್ರಾನಿಕ್ ಕಂಡೀಷನ್ ಕಾಸ್ ಈ ಪ್ರಭಾಳಿಲ್ಲೇ ಇರುತ್ತೆ. ಸೊ ಮೆಕ್ಸಿಕನ್ ಹೀಲಿಂಗ್ ಆಗಲಿ, ರೇಖೆ ಆಗಲಿ, ಎನಿ ಅದರ್ ಹೀಲಿಂಗ್ ಟೆಕ್ನಿಕ್, ವಾಟ್ ವಿ ಡೀಲ್ ವಿತ್ ಈಸ್ ರಿಮೂವ್ ದಿ ಕಾಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಎನರ್ಜಿ ಫೀಲ್ಡ್. ಎನರ್ಜಿ ಫೀಲ್ಡಲ್ಲಿರೋ ಪ್ರಭಾವಳಿರೋ ನೆಗೆಟಿವ್ ಎನರ್ಜಿನ ತೆಗೆದು ಸರಿಪಡಿಸ್ತೀವಲ್ಲ, ಅದಕ್ಕೆ ಹೀಲಿಂಗ್ ಅಂತ. ಕೆಲವರು ಹೇಳ್ತಾ ಇರ್ತಾರೆ ಪಾಸಿಟಿವ್ ಎನರ್ಜಿ ಲೆಸ್ ಆಗ್ತಾ ಇದೆ, ನೆಗೆಟಿವ್ ಎನರ್ಜಿ ಜಾಸ್ತಿ ಆಗ್ತಾ ಇದೆ ಅಂತ ಕೂಡ. ಯಾಕೆ ಈ ತರ ಆಗುತ್ತೆ? ಯಾಕೆಂದ್ರೆ ನಮ್ಮ ಹೇಳಿದಲ್ಲ, ನೀವು ನೆಗೆಟಿವ್ ಥಾಟ್ಸ್ ಬಂದ್ರೆ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಪಾಸಿಟಿವ್ ಯೋಚನೆಗಳಿರ್ಬೋದು, ಆಲೋಚನೆಗಳು ಆ ತರ ಇದ್ದಾಗ, ಟೆನ್ಷನ್ ಆಗಲಿ, ಆಂಗ್ಸೈಟಿ ಆಗಲಿ, ದೇ ಆರ್ ಆಲ್ ನೆಗೆಟಿವ್ ಎಮೋಷನ್, ದೇ ಜನರೇಟ್ ನೆಗೆಟಿವ್ ಎನರ್ಜಿ. ಅದು ಖುಷಿಯಾಗಿರೋದು, ನಗ್ತಾ ಇರೋದು. ಸಿ ದಟ್ಸ್ ವೈ ದೇ ಸೇ ಲಾಫ್ಟರ್ ಇಸ್ ದ ಬೆಸ್ಟ್ ಮೆಡಿಸಿನ್. ಯಾಕೆ ಅಂದರೆ ಲಾಫ್ಟರ್ ಬೀಯಿಂಗ್ ಎ ಪಾಸಿಟಿವ್ ಎಮೋಷನ್ ಜನರೇಟ್ಸ್ ಪಾಸಿಟಿವ್ ಎನರ್ಜಿ. ಸೊ ನಗ್ತಾ ಇದ್ರೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಇರುತ್ತೆ, ಖುಷಿಯಾಗಿದೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗಿರುತ್ತೆ. Being nice to others, being kind to others, doing good things, ಅದೆಲ್ಲ ದೇ ಜನರೇಟ್ ಪಾಸಿಟಿವ್ ಎನರ್ಜಿ. ಸೊ ನಿಮ್ಮ ಪ್ರಭಾವಳಿ ಪಾಸಿಟಿವ್ ಆಗಿದ್ದಷ್ಟು ಯು ಆರ್ ಮೋರ್ ಹ್ಯಾಪಿ. ಓಕೆ ಫೈನ್, ಇನ್ನಷ್ಟು ಮಾತಾಡೋಣ ಇದ್ರ ಬಗ್ಗೆ. ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ತಿಂಗಳಿಂದ ಇದೆ. ಅರೆ ಇವಾಗೆಲ್ಲ ನೀನು ಆ ಕಡೆ ನೋಡೋದೂ ಇಲ್ಲ. 6 ತಿಂಗಳು ಹೆಚ್ಚಾಯ್ತು ಗುರು. ಇಟ್ಸ್ ಟೈಮ್ ಟು ಬ್ರೇಕ್ ಅಪ್. ತಗೊಳ್ಳಿ OLX 6 months ಬ್ರೇಕಪ್ ಚಾಲೆಂಜ್. 6 ತಿಂಗಳು ಯೂಸ್ ಆಗದ ವಸ್ತುಗಳನ್ನು ಪತ್ತೆ ಹಚ್ಚಿ ಹಾಗೂ ಬ್ರೇಕಪ್ ವಿತ್ ಇಟ್. OLX ನಲ್ಲಿ ಪೋಸ್ಟ್ ಮಾಡಿ, ಹತ್ತಿರದಲ್ಲಿ ಮಾರಿಬಿಡಿ. ನೀವು ರೆಡಿನಾ? ದಿಲ್ कहता है कि दिमाग में नए आइडियाज हो इग्नाइट. सुनो सुनो तो अपने दिल की, सुनो सुनो तो दिल कहता है कि अपसाइड डाउन भी प्यार हो. दिल कहता है लाइफ में थोड़ी रफ्तार हो. तो यारो लाइफ का फंडा एक ही, सुनो तो अपने दिल की. लक्स कोजी ಪೇಂಟ್, ಫ್ಲೋರಿಂಗ್ ಯಾವುದನ್ನು ಬೇಕಾದ್ರೂ ಬದಲಾಯಿಸಬಹುದು. ಆದರೆ TMT ಕಂಬಿ ಎಕ್ಸ್ಟ್ರಾ ರಿಬ್ಯೂರೋ ಇಂಡಸ್ TMT ಕಂಬಿನೇ ಕರೆಕ್ಟ್ ಚಾಯ್ಸ್. ಎಕ್ಸ್ಟ್ರಾ ಸ್ಟ್ರೆಂತ್, ಎಕ್ಸ್ಟ್ರಾ ರಕ್ಷಣೆ. ಇಂಡಸ್ ಸ್ಟೀಲ್, the right steel. Indus 555 TMT with Trico Plus. ಬ್ರೇಕ್ನ ನಂತರ ಕೇಳೇ ಸಖಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಹಾಗೆಯೇ ಇಂದಿನ ಕಾರ್ಯಕ್ರಮಕ್ಕೆ ಮಧು ಕ್ಲಿನಿಕ್ ಇಂದ ಡಾಕ್ಟರ್ ಮಧು ಅವರು ಆಗಮಿಸಿದ್ದಾರೆ. ಇವರು ಗ್ರ್ಯಾಂಡ್ ರೇಖಿ ಮಾಸ್ಟರ್. ಹಾಗೆಯೇ ನಾವು ಸಾಕಷ್ಟು ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಮೈಗ್ರೇನ್ ಇರ್ಬೋದು, ಚರ್ಮದ ಸಮಸ್ಯೆಗಳಿರ್ಬೋದು, ಬೇರೆ ಯಾವುದೇ ಕಾಲು ನೋವು ಇರ್ಬೋದು, ಈ ರೀತಿಯ ನೋವುಗಳು ಯಾಕೆ ಬರ್ತಾ ಇದೆ, ಜೊತೆಗೆ ಮೆಕ್ಸಿಕನ್ ಹೀಲಿಂಗ್ ಅಲ್ಲಿ ಯಾವ ರೀತಿ ಪರಿಹಾರ ಸಿಗುತ್ತೆ, ನಿಮಗೂ ಕೂಡ ಈ ರೀತಿಯ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದ್ದು ಅದಕ್ಕೆ ಪರಿಹಾರ ಸಿಗ್ತಾ ಇಲ್ಲ ಅಂತಂದ್ರೆ ನೀವು ಡಾಕ್ಟರ್ ಹತ್ರ ಡೈರೆಕ್ಟ್ ಆಗಿ ಮಾತಾಡ್ಬೋದು. ಯಾವ ಸಮಸ್ಯೆ ಆಗ್ತಾ ಇದೆ, ಯಾವ ರೀತಿಯ ಸಮಸ್ಯೆಗಳಾಗ್ತಾ ಇದೆ ಅದ್ರ ಬಗ್ಗೆನೂ ಕೂಡ ನೀವು ಮಾತಾಡ್ಬೋದು. ಜೊತೆಗೆ ಬ್ಲಾಕ್ ಮ್ಯಾಜಿಕ್ ಕೂಡ ಒಂದು ದೊಡ್ಡ ಸಮಸ್ಯೆಯಾಗಿ ಕಾಣಿಸ್ಕೊಳ್ಳುತ್ತೆ ಅಂತ ಹೋದ್ರೆ, ನೀವು ಆ ರೀತಿ ಏನಾದ್ರೂ ನಿಮಗೆ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗ್ತಾ ಇದ್ದು ಪಾಸಿಟಿವ್ ಎನರ್ಜಿ ಕಡಿಮೆ ಆಗ್ತಾ ಇದ್ರೆ ಯಾವ ರೀತಿ ಒಂದು ಟ್ರೀಟ್ಮೆಂಟ್ ನ ಶುರು ಮಾಡಬಹುದು ಅನ್ನೋದ್ರ ಬಗ್ಗೆನೂ ಕೂಡ ನೀವು ಡಾಕ್ಟರ್ ಇಂದ ಮಾಹಿತಿಯನ್ನ ಪಡ್ಕೋಬಹುದು. ಈ ಸಮಸ್ಯೆಗಳಿಗೆ ನಿಮ್ಗೆ ಬೇಕಿದ್ರೆ ಡಾಕ್ಟರ್ ಹತ್ರ ಡೈರೆಕ್ಟ್ ಆಗಿ ಮಾತಾಡಿ ಸಮಸ್ಯೆಗೆ ಪರಿಹಾರವನ್ನ ತಿಳಿಸ್ಕೊಳ್ಳಿ. ಹಾಗೇನೆ ಡಾಕ್ಟರ್, ನಾವು ಮಾತಾಡ್ತಾ ಇದ್ವಿ ಒಂದು ಏನು ಮೆಕ್ಸಿಕನ್ ಹೀಲಿಂಗ್ ಅಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಬಗೆಹರಿಸಬಹುದು ಅಂತ. ಯಾವ್ಯಾವ ಕಾಯಿಲೆಗಳನ್ನ ಮೇನ್ ಆಗಿ ಒಂದು ಮೆಕ್ಸಿಕನ್ ಹೀಲಿಂಗ್ ಇಂದ ಗುಣಮುಖರಾಗಿಸ್ತಾರೆ? ಇಲ್ಲ, ಎಲ್ಲಾ ತರ ಕಾಯಿಲೆ. ಫಾರ್ ಎಕ್ಸಾಂಪಲ್ ಫಿಸಿಕಲ್ ಪ್ರಾಬ್ಲಮ್ಸ್ ಲೈಕ್ ಮೈಗ್ರೇನ್,
ಸೈಕಲಾಜಿಕಲ್ ಪ್ರಾಬ್ಲಮ್ಸು ಲೈಕ್ ಟೆನ್ಷನ್, ಹೆಡೇಕು, BP ಇವೆಲ್ಲ. ಆಮೇಲೆ ಮೆಂಟಲ್ ಡಿಸಾರ್ಡರ್ಸ್ ಅಂತ, ಲೈಕ್ ಎಕ್ಸಾಂಪಲ್ ಸ್ಕಿಜೋಫ್ರೀನಿಯಾ, ಡೂಯರ್ ಪರ್ಸೆಂಟಿ ಅಂತಾರಲ್ಲ, ಅಂದರೆ ಅದು ಅವರು ಒಂಥರ ಹುಚ್ಚುಚ್ಚಾಗಿ ಆಡ್ತಿರ್ತಾರೆ, ಸುಮ್ಸುಮ್ಮನೆ ನಗ್ತಾ ಇರ್ತಾರೆ, ಸುಮ್ಸುಮ್ಮನೆ ಜೋರ ಆಡೋಕ್ಕೆ ಶುರು ಮಾಡ್ತಾರೆ, ಹಾಗೆ ಸುಮ್ಸುಮ್ಮನೆ ಕಿಚ್ಚಾಡೋಕ್ಕೆ ಶುರು ಮಾಡ್ತಾರೆ. ಶೂರ್ ಶೂರ್ ಶೂರ್. ಹಲೋ ಹಲೋ ಹಲೋ, ನಮಸ್ತೆ, ನಿಮ್ಮ ಹೆಸರು? ಭವಾನಿ ಅಂತ ಮೇಡಮ್. ಹೇಳಿ ಭವಾನಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಬೆಂಗಳೂರಿಂದ ಕುಕ್ಟೌನ್ ಇಂದ ಫೋನ್ ಮಾಡ್ತಾ ಇದ್ದೀನಿ. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಿಮ್ಮ ಸಮಸ್ಯೆ ಏನಿದೆ ಹೇಳಿ. ಓಕೆ, ಹಲೋ. ಹಲೋ, ಹೇಳಿ ಮಾ, ಕೇಳಿಸ್ತದೆ ಹೇಳಿ. ನಮಸ್ಕಾರ ಡಾಕ್ಟರ್. ನಮಸ್ಕಾರ ನಮಸ್ಕಾರ. ನಾನು ಭವಾನಿ ಅಂತ. ಹಾ. ನಾನು 43 years ಓಲ್ಡ್. ಓಕೆ. ನಂಗೆ ಇದು ಪಾಸ್ಟ್ ಒಂದು 6-7 years ಇಂದ ಇದು ಲೋ ಬ್ಯಾಕ್ ಪೇನ್ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಓಕೆ. ಎಲ್ಲ MRI ಎಲ್ಲ ಮಾಡಿಸಿದ್ರು ಏನೋ ಹೆಲ್ಪ್ ಆಗ್ತಿಲ್ಲ. ಆಗ್ತಾ ಇಲ್ಲ. ಓಕೆ. ಒಂದ್ ಸೈಡ್, ಲೆಫ್ಟ್ ಸೈಡ್ ಅಲ್ಲಿ ಒಂದ್ ನರ್ವ್ ಏನೋ ಎಳೀತಾ ಇದೆ ಅನ್ಸುತ್ತೆ. ಬಿಕಾಸ್ ಲಾಸ್ಟ್ ಫ್ಯೂ ಫಿಂಗರ್ಸ್ ಟೋನ್ ಅಲ್ಲಿ ನಮ್ ಆಗ್ತಾ ಇದೆ. ಅದು ಕಾಲ್ ಮಡ್ಚ್ಕೊಂಡ್ ಕೂತ್ಕೊಳ್ಳೋಕು ಆಗಲ್ಲ ಜಾಸ್ತಿ ಹೊತ್ತು. ಸಿಯಾಟಿಕಾ ಅಂತ ಕೆಲವ್ರು ಅಂತಾರೆ. ನಾಟ್ ಬಿನ್ ಕ್ಲಿಯರ್ ವಾಟ್ ಇಟ್ ಇಸ್ ಅಂತ. ನೀವು ಹೇಳ್ತೀರ ನೋಡಿದ್ರೆ ನೋಡಿ, ಮೋಸ್ಟ್ಲಿ ಇದು ಸಯಾಟಿಕಾ. ಸಯಾಟಿಕಾ ಅಂದ್ರೆ ಖಂಡಿತ ಇದೆ. ಇದು ಈಸಿಯೆಸ್ಟ್ ಕ್ಯೂರ್. ಸಯಾಟಿಕಾ ಇಸ್ ನರ್ವ್ ವಿಚ್ ಸಪ್ಲೈಸ್ ಟು ದ ಲಿಂಬ್ಸ್ ಕೆಳಗಡೆಗೆ. ಅಲ್ಲಿ ಒಟ್ಟಿಪ್ಲೈ ಇರುತ್ತಲ್ಲ, ಆ ಒಟ್ಟಿಪ್ಲೈ ಕೊನೆಗೆಲ್ಲ ಆಚೆ ಬರುತ್ತಲ್ಲ, ಅದು ಪ್ರೆಸ್ ಆಗಿಬಿಟ್ಟಿರುತ್ತೆ. ಇಲ್ಲಿ ಪ್ರೆಸ್ ಆದಾಗ ನೋವಾಗ್ತಾ ಇರುತ್ತೆ. ಅದಕ್ಕೆ ಫಿಸಿಯೋಥೆರಪಿ ಅವೆಲ್ಲ ಮಾಡ್ತಾರೆ, ಟೆಂಪರರಿ ರಿಲೀಫ್. ಇದಕ್ಕೆ 100% ಖಂಡಿತ ಮಾಡ್ಬೋದು. ಇವ್ರೆ ಈ ಕಷ್ಟದಿಲ್ಲ. ಸಯಾಟಿಕಾನ ಅಲ್ಲಿವರೆಗೂ ನಂಬರ್ ಆಫ್ ಕೇಸ್, ಅಟ್ಲೀಸ್ಟ್ ನಾನು 20 ವರ್ಷ ಎಕ್ಸ್ಪೀರಿಯನ್ಸ್ ಅಲ್ಲಿ ಐ ಸೀನ್ ಮೋರ್ ದೆನ್ 5000 ಸಯಾಟಿಕಾ ಕೇಸಸ್. ನಾಟ್ ಡಿಫಿಕಲ್ಟ್ ಅಟ್ ಆಲ್. ಹೌದು, ನೀವು ನಾನು ಬಂದು ಭೇಟಿ ಆದ್ರೆ ಹೌದು ಬರ್ಬೋದು. ನಮಗೆ ನೀವು ಟ್ರೀಟ್ಮೆಂಟ್ ಮಾಡ್ತೀವಿ. ದೂರ ಬರೋಕ್ಕೆ ಕಷ್ಟ ಆಗುತ್ತೆ, ನಿಮ್ಗೆ ಹೇಳ್ಕೊಡ್ತೀವಿ. ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅಕ್ಯುಪ್ರೆಷರು, ರೇಖಿ, ಮೆಡಿಟೇಷನ್ ಮಾಡ್ಕೊಂಡ್ರೆ ನೀವೇನು ಕಮ್ಮಿ ಮಾಡ್ಕೋಬಹುದು. ಬಟ್ ಸಿವಿಯರ್ ಇದೆ, ಸ್ವಲ್ಪ ಟ್ರೀಟ್ಮೆಂಟ್ ಬರಬೇಕಾಗುತ್ತೆ. ಬಟ್ ಖಂಡಿತ ಒಂದು ಕಮ್ಮಿ ಮಾಡ್ತೀವಿ, ಅದು ಮಾತ್ರ ಶೂರು. ಓಕೆನಾ? ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಒಂದ್ಸಲ ಅಲ್ಲಿ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಆ ನಂಬರ್ಗೆ ಕಾಲ್ ಮಾಡಿ ನೀವು ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಹಾಗೇನೆ ಮತ್ತೊಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ಪದ್ಮಾ, ಮೈಸೂರ್. ಪದ್ಮ, ಮಾತನಾಡಿ. ಡಾಕ್ಟರ್ ಇದ್ದಾರೆ, ಏನ್ ಸಮಸ್ಯೆ ಆಗ್ತಾ ಇದೆ ಹೇಳಿ. ಡಾಕ್ಟರ್, ನನ್ನ ಫಾದರ್ಗೆ ಸ್ಟ್ರೋಕ್ ಆಗಿದೆ. ಲೆಫ್ಟ್ ಹ್ಯಾಂಡ್, ಲೆಫ್ಟ್ ಲೆಗ್ ಪ್ಯಾರಲೈಸ್ ಆಗಿದೆ. ಆಕೆ 17 years ಆಯ್ತು. ಒಬ್ಬರೇ ನಡೆಯೋದಿಲ್ಲ, ಕೈ ಹಿಡಿದ್ರೆ ನಡೆಯೋ ಸ್ಥಿತಿಲಿದ್ದಾರೆ. ನಾವು 86 years old. ಮತ್ತೆ ಕಣ್ಣಿಗೆ ಗ್ಲಕೋಮಾ ಪ್ರಾಬ್ಲಮ್ ಇದೆ. ಕಂಪ್ಲೀಟ್ ಆಗಿ ಕ್ಯೂರ್ ಮಾಡಕ್ ಆಗುತ್ತಾ? ಬಟ್ ಆಗ್ಬೋದು ಪದ್ಮ ಅವರೇ. ಒಂದೇನು ಅಂದ್ರೆ ಏಜ್, ನೀವು 86 ವರ್ಷ ಅಂತ ಹೇಳಿದ್ರಿ. ಏಜ್ ಈಸ್ ಅಗೇನ್ಸ್ಟ್ ದೇಮ್. ಅಂದ್ರೆ ಒಂದು 50 ವರ್ಷದವ್ರಿಗೆ ಟ್ರೀಟ್ಮೆಂಟ್ ಮಾಡಿದಾಗ ಎಷ್ಟು ಬೇಗ ರಿಕವರ್ ಆಗ್ತಾರೋ ಇದರಲ್ಲಿ ಕಷ್ಟ. ಒಂದೇದು. ಎರಡು ಏನು ಪ್ಯಾರಲಿಸ್ ಅಂತ ಹೇಳಿದ್ರು. ನರ್ವಸ್ ಸಿಸ್ಟಮ್ ಅಫೆಕ್ಟ್ ಆಗಿರಬೇಕಾದ್ರೆ ನರ್ವಸ್ ಸಿಸ್ಟಮ್ ಡಿಸಾರ್ಡರ್ಗೆ ಟೈಮ್ ಟೇಕನ್ ಇಸ್ ಲಾಂಗರ್. ಅಂದರೆ ಆಮೇಲೆ ಗ್ಲೋಕೋಮಾ, ಅನದರ್ ಡಿಫಿಕಲ್ಟ್ ಕೇಸ್. ನೀವೆಲ್ಲ ಹೇಳಿದ್ರೆ ನೀವು ನಿಮ್ಮ ಪ್ರಶ್ನೆ ಏನಂದ್ರೆ ಪೂರ್ತಿ ಕ್ಯೂರ್ ಆಗುತ್ತೆ, ಬಟ್ ಟೈಮ್ ಟೇಕನ್ ಕುಡ್ ಬಿ ಲಾಂಗರ್. ಅಂದರೆ ನಮಗೆ ಟ್ರೀಟ್ಮೆಂಟ್ ಕರ್ಕೊಂಡ್ಬರ್ಬೇಕು, ಅವರು ಕಲ್ತು ಮಾಡ್ಕೋಬೇಕು. ಹಂಗೆ ಆಯ್ತು ಅಂದರೆ ಐ ಥಿಂಕ್ 6 to 8 months ಅಲ್ಲಿ ದೇ ಆರ್ ಆಸ್ಕಿಂಗ್ ವಾಟ್ ಪರ್ಮನೆಂಟ್ ಕ್ಯೂರ್. ಈ ವಯಸ್ಸಲ್ಲಿ ಇದ್ದವ್ರಿಗೆ ಅವ್ರಿಗೂ ಮಾಡ್ಬೋದು. ಖಂಡಿತ ಖಂಡಿತ. ಹೌದು ಖಂಡಿತ. ಎಸ್ ಮೇಡಮ್, ಎಸ್ ಮೇಡಮ್, ಕೇಳಿ. ಚಾರ್ಜಸ್ ನೀವು ಕ್ಲಿನಿಕ್ ಬಂದ್ರೆ ಹೇಳಿ. ಆಕ್ಚುಲಿ ನಾವು ಏನು ಟ್ರೀಟ್ಮೆಂಟ್ ಬೇಕಾಗುತ್ತೆ ಎಲ್ಲ ಹೇಳ್ತೀವಿ. ಅದು ನೋಡಿಕೊಂಡು ಎಷ್ಟಿಸಬೇಕಾಗುತ್ತೆ, ಅದು ನೋಡಿಕೊಂಡು ಯಾವ್ದು ಬೇಕೋ ಮಾಡ್ಕೋಬೋದು. ನಿಮಗೆ ಕಲ್ಸೋ ಕೊಡ್ತೀವಿ. ತುಂಬ ದಿವಸ ಬರೋಕ್ಕೆ ಕಾಸ್ಟ್ಲಿ ಅಂತ ಅನ್ಸಿದ್ರೆ ವಿ ಟೀಚ್ ದೆಮ್ ಅಟ್ ಎ ರೇಟ್ ದಟ್ ಈಸ್ ಅಫೋರ್ಡಬಲ್ ಫಾರ್ ದೆಮ್. ಕರೆಕ್ಟಾ? ಅದು ಮಾಡ್ಕೊಂಡು ಯೋಚನೆ ಮಾಡ್ಕೊಂಡು ಡಿಸೈಡ್ ಮಾಡ್ಬೋದು. ಸೊ ಒಂದ್ಸಲಿ ಬಂದು. ಎಸ್ ಮೇಡಮ್. ನನಗೆ 17 years ಇಂದ ಸೋರಿಯಾಸಿಸ್ ಇದೆ, ಮತ್ತೆ 15 years ಇಂದ ಡಯಾಬಿಟಿಸ್ ಇದೆ, 2 years ಇಂದ ಹೈಪೋಥೈರಾಯ್ಡಿಸಮ್ ಇದೆ. ಇದಕ್ಕೆ ನಿಮ್ಮ ಸಿಸ್ಟಮ್ ಆಫ್ ಫೀಡಿಂಗ್ ಅಲ್ಲಿ ಕ್ಯೂರ್ ಮಾಡಕ್ ಆಗುತ್ತಾ? ಆಗುತ್ತೆ. ಇದರಲ್ಲಿ ಡಯಾಬಿಟಿಸ್ ಕ್ಯೂರ್ ಮಾಡಬಹುದು. ಸೋರಿಯಾಸಿಸ್ ಲಿಟಲ್ ಲಾಂಗರ್, ಬಟ್ ಅದಕ್ಕೆ ಸ್ಪೆಷಲ್ ಅರೋಮಾ ಥೆರಪಿ, ನಮ್ಮ ರೇಖಿ ಟ್ರೀಟ್ಮೆಂಟ್ ಜೊತೆ ಸ್ಪೆಷಲ್ ಅರೋಮಾ ಥೆರಪಿ ಮಾಡ್ತೀವಿ, ಅದು ಕಮ್ಮಿ ಆಗುತ್ತೆ. ಆ್ಯಂಡ್ ರಿಗಾರ್ಡಿಂಗ್ ಯರ್ ಹೈಪೋಥೈರಾಯ್ಡಿಸಮ್, ಅದನ್ನು ನಾವು ಸ್ವಲ್ಪ ಟ್ರೀಟ್ಮೆಂಟ್ ಮಾಡಬೇಕು. ಇಟ್ಸ್ ಎಂಡೋಕ್ರೈನ್ ಡಿಸಾರ್ಡರ್, ಟ್ರೀಟ್ಮೆಂಟ್ ಮಾಡಬೇಕು. ಜೊತೆಗೆ ನೀವು ಸ್ವಲ್ಪ ಮೆಡಿಟೇಷನ್ ಕಲಿಬೇಕು, ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಅದೇ ಒಂದು ಜಾಸ್ತಿ ಟೈಮ್ ತೊಗೋಬೋದು. ಜಾಸ್ತಿ ಅಂದರೂ ಏನು, ಇದೆಲ್ಲದನ್ನು ನನ್ನ ಪ್ರಕಾರ 3 to 5 months ಕ್ಯೂರ್ ಮಾಡ್ಬೋದು ಇದೆಲ್ಲದನ್ನು, ಪ್ರೊವೈಡೆಡ್ ಯು ಫಾಲೋ ಆಲ್ ದ ಟ್ರೀಟ್ಮೆಂಟ್ ದಟ್ ವಿ ಅಡ್ವೈಸ್ ಯು ಆ್ಯಂಡ್ ಆಲ್ ದಟ್ ವಿ ಟೀಚ್ ಯು. ಓಕೆನಾ? ಅದು ಕಲ್ತ್ಕೊಂಡು ಪ್ರಾಕ್ಟೀಸ್ ಮಾಡೋಕ್ಕೆ ನಿಮಗೆ ಈಸಿಯಾಗಿ ಹೇಳ್ಕೊಡ್ತೀವಿ. ಕನ್ನಡ, ಇಂಗ್ಲೀಷ್ ಎರಡಲ್ಲಿ ಹೇಳ್ಕೊಡ್ತೀವಿ. ಅದನ್ನು ಪೆನ್ಡ್ರೈವ್ ಪ್ಲೇಯರ್ ಕೊಡ್ತೀವಿ, ಪೆನ್ಡ್ರೈವ್ ಕೊಡ್ತೀವಿ, ಇಯರ್ಫೋನ್ಸ್ ಕೊಡ್ತೀವಿ. ಕರೆಕ್ಟಾಗಿ ಶ್ರದ್ಧೆಯಿಂದ ಪ್ರಾಕ್ಟೀಸ್ ಮಾಡಿದರೆ 3 to 6 months, ದೋ ಡಿಫಿಕಲ್ಟ್, ಎವ್ರಿಥಿಂಗ್ ಕುಡ್ ಬಿ ಕ್ಯೂರ್ಡ್.
ಓಕೆ ಫೈನ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಹಾಗೆಯೇ ಈಗ ಒಂದು ಪುಟ್ಟ ವಿರಾಮ. ಸ್ಮೈಲ್ ಕಾಫ್ ಸಿರಪ್ ಇದರಲ್ಲಿದೆ ಅರ್ಸುಲ, ತುಳಸಿ ಮತ್ತು ಹಳದಿಯ ಆಧುನಿಕ ಮಿಶ್ರಣ. ಬಾಯಿ ಮುಕ್ಕುಳಿಸುವುದರಿಂದ ಗಂಟಲು ಕಿರಿಕಿರಿ ವಾಸಿಯಾಗುತ್ತದೆ. ಇದನ್ನು ಕುಡಿದಾಗ ಸಿಗುತ್ತೆ ಒಳಗಿನ ಆರಾಮ. 6 ತಿಂಗಳಿಂದ ಇದೆ. ಅರೆ ಇವಾಗೆಲ್ಲ ನೀನು ಆ ಕಡೆ ನೋಡೋದೂ ಇಲ್ಲ. ಬಟ್ 6 ತಿಂಗಳು ಹೆಚ್ಚಾಯ್ತು ಗುರು. ಇಟ್ಸ್ ಟೈಮ್ ಟು ಬ್ರೇಕ್ ಅಪ್. ತಗೊಳ್ಳಿ OLX 6 months ಬ್ರೇಕಪ್ ಚಾಲೆಂಜ್. 6 ತಿಂಗಳು ಯೂಸ್ ಆಗದ ವಸ್ತುಗಳನ್ನು ಪತ್ತೆ ಹಚ್ಚಿ ಹಾಗೂ ಬ್ರೇಕಪ್ ವಿತ್ ಇಟ್. OLX ನಲ್ಲಿ ಪೋಸ್ಟ್ ಮಾಡಿ, ಹತ್ತಿರದಲ್ಲಿ ಮಾರಿಬಿಡಿ. ನೀವು ರೆಡಿನಾ? ಡಾಕ್ಟ್ರೇ, ಇದು ಉರಿಯುತ್ತೆ. ಇದು ಹುಳಕಡ್ಡಿ ಒಂದು ಫಂಗಲ್ ಇನ್ಫೆಕ್ಷನ್ ಆಗಿದೆ. ಇದು ಸೊಂಟ ಮತ್ತು ಕಾಲುಗಳಿಗೂ ಹರಡುತ್ತದೆ. ಇದಕ್ಕಾಗಿ ಹಚ್ಚಿರಿ ರಿಂಗ್ ಗಾರ್ಡ್. ಇದರ ವೈದ್ಯಕೀಯವಾಗಿ ಸಾಬೀತಾಗಿರುವ ಸತ್ವಗಳು ಫಂಗಸ್ ಮೇಲೆ ದಾಳಿ ಮಾಡುತ್ತವೆ. 7 ದಿನಗಳಲ್ಲಿ ಪರಿಹಾರ ಒದಗಿಸುತ್ತದೆ ರಿಂಗ್ ಗಾರ್ಡ್, ಪ್ರತಿ ಹುಳಕಡ್ಡಿಯ ಎಕ್ಸ್ಪರ್ಟ್. ಬ್ರೇಕ್ ನಂತರ ಕೆಡೆ ಸಖಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಹಾಗೆಯೇ ಮಧು ಕ್ಲಿನಿಕ್ ಇಂದ ಡಾಕ್ಟರ್ ಮಧು ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ನಾವಿವತ್ತು ಎಲ್ಲಾ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸ್ಕಿನ್ ಸಮಸ್ಯೆ ಇರ್ಬೋದು, ಮೈಗ್ರೇನ್ ಇರ್ಬೋದು, ಜೊತೆಗೆ ಕಾಲು ನೋವು, ಮಂಡಿ ನೋವು, ಜೊತೆಗೆ ಬೇರೆ ಯಾವುದೇ ರೀತಿಯ ಒಂದು ಸಮಸ್ಯೆಗಳು ಕಾಡ್ತಾ ಇದ್ರು ಕೂಡ ನೀವು ಅದಕ್ಕೆ ಪರಿಹಾರ ಸಿಗ್ತಾ ಇಲ್ಲ ಅಂತ ಅಂದ್ರೆ ನೀವು ಕರೆ ಮಾಡಿ ಆ ಸಮಸ್ಯೆಗೆ ಪರಿಹಾರವನ್ನ ತಿಳಿದುಕೋಬಹುದು. ಒಂದು ಕರೆ ಇದೆ, ತೆಗೆದುಕೊಳ್ಳೋಣ. ಹಲೋ ಹಲೋ, ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ಪದ್ಮಾ, ಮೈಸೂರು. ಹೇಳಿ ಪದ್ಮಾ, ಏನ್ ಸಮಸ್ಯೆ ಆಗ್ತದೆ ಹೇಳಿ ಡಾಕ್ಟರ್ ಹತ್ರ. ಡಾಕ್ಟರ್, ವಾಟ್ ವಿಲ್ ಯು ಚಾರ್ಜ್ ಟು ಕ್ಯೂರ್ ಸೋರಿಯಾಸಿಸ್, ಡಯಾಬಿಟಿಸ್, ಹೈಪೋಥೈರಾಯ್ಡಿಸಮ್, ಸ್ಟ್ರೋಕ್ ಎಕ್ಸೆಟ್ರಾ? ಇಲ್ಲ ಮೇಡಮ್, ಸ್ಟ್ರೋಕ್ ಬೇಡ. ಸ್ಟ್ರೋಕ್ ತುಂಬಾ ಆಗುತ್ತೆ ಖರ್ಚು. ಇಟ್ ಮೇ ಬಿ 80,000 to 1 lakh ಮುಂಚೆ ಹೇಳ್ತಾ ಇದ್ದೀನಿ. ಸೊ ಆ ಕೇಸಸ್ ಅಲ್ಲಿ ಬೆಟರ್ ಇಫ್ ಯು ಲರ್ನ್ ದಟ್ ವರ್ಕ್ ಚೀಪರ್. ಐ ಆಮ್ ಟೆಲಿಂಗ್ ಯು. ನೀವು ವಿ ಟೇಕ್ ಯುವರ್ ಪ್ರಾಬ್ಲಮ್ ಇನ್ ಹೈಪೋಥೈರಾಯ್ಡಿಸಮ್, ದೆನ್ ಡಯಾಬಿಟಿಸ್, ಆಮೇಲೆ ಸೋರಿಯಾಸಿಸ್. ಇದು 3 ಸೇರಿಸಿ ಟ್ರೀಟ್ಮೆಂಟ್ಗೆ ಬಂದರೆ ಇಟ್ ಮೈಟ್ ರಿಕ್ವೈರ್ ಅಬೌಟ್ 20 days ಟ್ರೀಟ್ಮೆಂಟ್. ಟ್ರೀಟ್ಮೆಂಟ್ಗೆ ಬಂದರೆ ಇಟ್ ಮೈಟ್ ಬಿ ಅಬೌಟ್ 60,000. ಬಟ್ ನಾ ಹೇಳೋದೇನೆಂದರೆ ಕಾಸ್ಟ್ ಜಾಸ್ತಿ ಅನ್ಸೆ. ಯು ಲರ್ನಿಂಗ್ ಇಸ್ ಆಲ್ವೇಸ್ ಚೀಪರ್. ಹೇಗೆಂದ್ರೆ ಇವರೇ ಅಲ್ಲಲ್ಲ, ಹೇಗೆಂದರೆ ನೀವು ಅಡುಗೆ ಕಲ್ತ್ಕೊಂಡ್ರೆ ತುಂಬ ಒಳ್ಳೇದು. ದಿನ ಹೋಟ್ಲ್ ಹೋದರೆ ಕಾಸ್ಟ್ಲಿ ಆಗುತ್ತೆ. ನಾ ಹೇಳೋದು ಕರೆಕ್ಟ್ ಇವರೇ? ಸೊ ಕಾಸ್ಟ್ ಜಾಸ್ತಿ ಅನ್ಸುತ್ತೆ ಅಂದರೆ ಸಮ್ ಪೀಪಲ್ ದೇ ಡೋಂಟ್, ಅವ್ರಿಗೆ ಕಲ್ತ್ಕೊಂಡು ಮಾಡೋಕ್ಕಾಗಲ್ಲ ಅಂತಾರೆ. ದೇ ಕ್ಯಾನ್ ಅಫೋರ್ಡ್ ದ ಕಾಸ್ಟ್ ಅಂತವ್ರು ಬರ್ತಾರೆ. ಬಟ್ ನಾ ಜನರಲಿ ಎಲ್ಲರನ್ನ ಹೇಳೋದೇನೆಂದರೆ ವೆನ್ ಪಾಸಿಬಲ್ ಯು ಲರ್ನ್. ಸೊ ಇಟ್ ಬಿಕಮ್ಸ್ ಆಲ್ವೇಸ್ ಚೀಪರ್. And ನೀವು ಒಂದ್ಸಲಿ ಕಲ್ತಿದ್ದು you can use it throughout your lifetime for yourself, for all others. So that is very cheaper. So regarding that, the package 20,000 package is where we teach Reiki 1 and 2, Karuna Reiki 1 and 2, Mexican healing, plus meditation, plus hypnotherapy, plus special symbol. ಇಷ್ಟರಲ್ಲಿ ಇದು ಮಾಡಿಬಿಟ್ಟು ಒಂದು 10,000 to 12,000 ಗಿಫ್ಟ್ಸ್ ಕೊಡ್ತೀವಿ. ಲೈಕ್ MP3 ಪ್ಲೇಯರ್, ಪೆನ್ ಡ್ರೈವ್ ಪ್ಲೇಯರ್, ಪೆನ್ ಡ್ರೈವ್, ಇಯರ್ಫೋನ್. ಇದು ಟ್ರೀಟ್ಮೆಂಟ್ ಡೌನ್ಲೋಡಲ್ಲಿ ಯಾವ ಥರ ಮಾಡ್ಕೋಬೇಕು ಅಂತ ಇಂಗ್ಲೀಷು ಕನ್ನಡದಲ್ಲಿ. So this is very, very economical and comfortable for them. ನೀವು ಒಂದ್ಸರಿ ಕಲ್ತೀನಿ 1 ವರ್ಷ ಉಪಯೋಗಿಸಿ ಅಷ್ಟೇ ಖರ್ಚಾಗುತ್ತೆ, 10 ವರ್ಷ ಉಪಯೋಗಿಸಿ ಅಷ್ಟೇ ಖರ್ಚಾಗುತ್ತೆ. This is what I advise, madam. So you think it over. When you come there, you see if you can learn. It's the best, most economical. When they can afford the charges, yes, you can take this one also. ಅಥವಾ ಒಂದು 10 ದಿವಸ ಕಲ್ತ್ಕೊಂಡು 10 ದಿವಸ ಟ್ರೀಟ್ಮೆಂಟ್ ತಗೋಬೋದು. This is what my advice to you, ಪದ್ಮಾ ಅವರೇ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಹಾಗೇನೆ ನಾವು ಮಾತಾಡ್ತಾ ಇದ್ವಿ ಒಂದು ಮೈಗ್ರೇನ್ ಬಗ್ಗೆ ಹೇಳೋದಾದ್ರೆ, ಈ ಮೈಗ್ರೇನ್ ಹೇಗೆ ನಾವು ಕಡಿಮೆ ಮಾಡ್ಬೋದಾಗುತ್ತೆ? ಮೈಗ್ರೇನ್ಗೆ ಮೆಡಿಸಿನ್ಸ್, ಇಂಜೆಕ್ಷನ್ಸ್ ತಗೊಂಡು ನನ್ನ ಹತ್ರ ಒಂದು ಹುಡುಗಿ ಬಂದಿದ್ಲು. 26 ವರ್ಷ ಅವಳಿಗೆ. 26 ವರ್ಷ ಅವಳಿಗೆ 20 ವರ್ಷನ ಮೈಗ್ರೇನ್ ಇತ್ತಂತೆ. ಸೊ ಆಚೆಲ್ಲಿ ಹೋದ್ರೂ ತಲೆನೋವು ಬರುತ್ತೆ ಅಂತ ಅನ್ಕೊಂಡಂತ. ಮೈಗ್ರೇನ್ ಈಸ್ ಬಿಕಾಸ್ ಆಫ್ ನಮ್ಮದು ದೇಹ ಮೇಡಪ್ ಆಫ್ ಪಂಚಭೂತಸ್. ಯಾವುದು? ಸ್ಟಾರ್ಟಿಂಗ್ ಫ್ರಮ್ ದಿ ಬಾಟಮ್ ಇಟ್ಸ್ ಅರ್ತ್, ಪೃಥ್ವಿ, ಜಲ, ಅಗ್ನಿ, ವಾಯು, ಆಮೇಲೆ ಆಕಾಶ. ಈ ಪಂಚಭೂತಾಸ್. ಓಕೆ. ನಿಮ್ಮ ದೇಹ ಮೇಡಪ್ ಆಫ್ ಪಂಚಭೂತಾಸ್. ಈ ರಿಕ್ವೈರ್ಡ್ ಡೈಲಿ ಪಂಚಭೂತ ಎನರ್ಜೀಸ್ ಫಾರ್ ಯುವರ್ ಸಸ್ಟೆನೆನ್ಸ್. ಸೊ ಎನಿ ಪ್ರಾಬ್ಲಮ್ ಹಿಯರ್, ಈಗ ಮೈಗ್ರೇನ್ ಅಂತಂದರೆ ಇಟ್ಸ್ ಬಿಕಾಸ್ ಆಫ್ ದಿ ಡೆಫಿಷಿಯನ್ಸಿ ಆಫ್ ದಿ ಕಾಸ್ಮಿಕ್ ಎನರ್ಜಿ. ಸೊ ಅವ್ರಿಗೇನು ಮಾಡಬೇಕು? ಮೆಡಿಟೇಷನ್ ಜಾಸ್ತಿ ಮಾಡಬೇಕು ಅವರು. ಸೊ ಇದನ್ನು ನೀವು ಡಯಾಗ್ನೋಸಿಸ್ ತಿಳ್ಕೊಂಬಿಟ್ರೆ ನೀವು ಟ್ರೀಟ್ಮೆಂಟ್ ಮಾಡೋದು ಭಾಳ ಈಸಿ. ಕರೆಕ್ಟ್ ಅಲ್ಲ? ಇಲ್ಲಿ ಈ ಪ್ರಾಬ್ಲಮ್ ಇದೆ, ಪ್ರಬಲಿರುತ್ತೆ. ನಾವು ಮೆಡಿಸಿನ್ ಬರೀ ದೇಹದಲ್ಲಿ ವರ್ಕ್ ಮಾಡ್ತೀವಿ. ಅದಕ್ಕೆ ಮಾಡರ್ನ್ ಮೆಡಿಸಿನ್ಸ್ ಫೇಲಿಂಗ್ ಟು ಗಿವ್ ಕ್ಯೂರ್.
ಇಟ್ ಈಸ್ ವೆರಿ ಗುಡ್ ಇನ್ ಗಿವಿಂಗ್ ರಿಲೀಫ್. ಮತ್ತೆ ರಿಪೀಟ್ ಮಾಡ್ತೀನಿ, ಇಟ್ ಈಸ್ ವೆರಿ ಗುಡ್ ಇನ್ ಗಿವಿಂಗ್ ರಿಲೀಫ್ ಬಟ್ ಫೇಲಿಂಗ್ ಟು ಕ್ಯೂರ್. ಯು ಕ್ಯಾನ್ ಪ್ರಾಬ್ಲಮ್ ಈಸ್ ಇನ್ ದ ರೂಫ್. ಯು ಗೋ ದೇರ್, ಅಲ್ಲಿ ಕ್ಯೂರಿಂಗ್ ಮಾಡಿ, ಅಲ್ಲಿ ಪ್ಲಾಸ್ಟಿಂಗ್ ಮಾಡಿ, ಕ್ಯೂರಿಂಗ್ ಮಾಡಿ, ಪ್ರಾಬ್ಲಮ್ ಇಸ್ ಗಾನ್. ಸೊ ಎಲ್ಲಿ ಪ್ರಾಬ್ಲಮ್ ಇದೆಯೋ ಅಪ್ಪರ್ ಚಕ ಬ್ಲಾಕ್ ತೆಗಿಬೇಕು. ಕರೆಕ್ಟ್ ಅಲ್ಲ? Our modern medicine has done very well in at the physical level. Beyond physical level, what you call metaphysical, it is in infant. Still, lot has to be understood. So ನಾವೇನು ಮಾಡ್ತೀವಿ, ಎಲ್ಲಿ ಪ್ರಾಬ್ಲಮ್ ಇದೆಯಾ ರೂಫ್ ಟಾಪ್ ಎಲ್ಲಿದೆ ಅಲ್ಲೇ ವರ್ಕ್ ಮಾಡ್ತೀವಿ. ಸೊ ಐ ಗೆಟ್ ರಿಸಲ್ಟ್ ವೆರಿ ಫಾಸ್ಟ್. ಮೈಗ್ರೇನ್ ವರ್ಸ್ಟ್ ಕೇಸ್ ಆಫ್ ಮೈಗ್ರೇನ್ ವಿ ಕ್ಯಾನ್ ವಿದಿನ್ 2 months ಯು ಕ್ಯಾನ್ ಕ್ಯೂರ್. ಅನ್ಕಾಂಪ್ಲಿಕೇಟೆಡ್ ಕೇಸ್. ಅದ್ರ ಜೊತೆ ಬೇರೆ ಏನೋ ಇದೆ, ಬೇರೆ ವಿಚಾರ ಅಲ್ಲ. ಡಯಾಬಿಟಿಸು, ಸೋರಿಯಾಸಿಸ್ ಜೊತೆಗೆ ಬೇರೆ ವಿಚಾರ. ಇಫ್ ಇಟ್ಸ್ ಎ ಕ್ಲಿಯರ್ ಕೇಸ್ ಓನ್ಲಿ ಮೈಗ್ರೇನ್ 2 months are enough for me. 20 ವರ್ಷದ BP ಕರೆಕ್ಟಲ್ಲ? I am willing to demonstrate in the government hospital only without touching the patient. BP easiest to cure. 2 months enough for me to cure a case of BP. I will stay at least 20 feet away from the 10 feet away from the patient. I will not touch. I will not give anything orally. You ಮುಂದೆ 1 hour time ಕೊಡಿ, I can bring the BP down without touching the patient. ಕರೆಕ್ಟಲ್ಲ? They can see. It's so easy. ಈಗ ಇದೆಲ್ಲ ಅಮೆರಿಕಾದೆಲ್ಲ ಪ್ರೂವ್ ಆಗಿದೆ ದಟ್ ರೇಖಿ ಕ್ಯಾನ್ ಕ್ಯೂರ್. ಅಮೆರಿಕಾ ನ್ಯೂಯಾರ್ಕ್ ಯೂನಿವರ್ಸಿಟಿ ದೇ ಅಪ್ರೂವ್ಡ್ ದಟ್ ರೇಖಿ ಕ್ಯಾನ್ ಕ್ಯೂರ್ 50% ಆಫ್ ದಿ ರೇಖಿ ಅಂಡ್ ಸಚ್ ಹೀಲಿಂಗ್ ಟೆಕ್ನಿಕ್ಸ್ ಕ್ಯಾನ್ ಕ್ಯೂರ್ 50% ಆಫ್ ಕ್ಯಾನ್ಸರ್ ಕೇಸಸ್. ಓಕೆ ಫೈನ್. ಒಂದು ಕರೆ ಇದೆ, ತೆಗೆದುಕೊಳ್ಳೋಣ. ಹಲೋ ಹಲೋ. ಓಕೆ, ಕರೆ ಕಟ್ ಆಗಿದೆ. ನಾವು ಮಾತಾಡ್ತಾ ಇದ್ವಿ ಒಂದು ಮೆಕ್ಸಿಕನ್ ಹೀಲಿಂಗ್ ಅಲ್ಲಿ ಇರ್ಬೋದು. ಮೈಗ್ರೇನ್ ಅನ್ನೋದು ಓಕೆ. ಇವಾಗ ನಾವು ಇವಾಗ ಎಷ್ಟೋ ಜನ ಕ್ಯಾನ್ಸರ್ ಪೇಷಂಟ್ಸ್ಗಳು ಕೂಡ ಇರ್ತಾರೆ. ಈ ಕ್ಯಾನ್ಸರ್ನು ಕೂಡ ಮೆಕ್ಸಿಕನ್ ಹೀಲಿಂಗ್ ಇಂದ ಕ್ಯೂರ್ ಮಾಡಬಹುದಾ? ಮೆಕ್ಸಿಕನ್ ಹೀಲಿಂಗ್ ಒಂದೇ ಅಲ್ಲ, ನೀವು ಪ್ರಾಬ್ಲಮ್ ಜಾಸ್ತಿ ಸಿವಿಯರ್ ಆದಷ್ಟು ವಿ ಕಂಬೈನ್ ದಿ ಥೆರಪೀಸ್. ಅಂದರೆ ಕ್ಯಾನ್ಸರ್ ಕೇಸಸ್ ಹೇಳಿದ್ರಿ, ಅಲ್ಲಿ ವ್ಯಾಟ್ ಟು ಮೆಕ್ಸಿಕನ್ ಹೀಲಿಂಗ್, ವ್ಯಾಟ್ ಟು ಸೈಕಿಕ್ ಸರ್ಜರಿ, ವ್ಯಾಟ್ ಟು ಮೆಲ್ಕಿಸರಿಕ್ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಲೆವೆಲ್, ವ್ಯಾಟ್ ಟು ಮ್ಯಾಗ್ನಿಫೈಡ್ ಹೀಲಿಂಗ್. ಕ್ಯಾನ್ಸರ್ ಅಂದರೆ ಏನು ಗೊತ್ತಾ, ಸಿವಿಯರ್ ಅಮೌಂಟ್ ಆಫ್ ನೆಗೆಟಿವ್ ಎನರ್ಜಿ. ಕೋಲ್ಡ್ ಅಂದರೆ ಕಮ್ಮಿ, ಆಸ್ಮಾ ಅಂದರೆ ಜಾಸ್ತಿ, ಕ್ಯಾನ್ಸರ್ ಸಿಕ್ಕಾಡೆ ಜಾಸ್ತಿ. ಎವ್ರಿಥಿಂಗ್ ಈಸ್ ಇನ್ ಟರ್ಮ್ಸ್ ಆಫ್ ನೆಗೆಟಿವ್ ಎನರ್ಜಿ ಓನ್ಲಿ. ಸೊ ಅದಕ್ಕೆ ಬೇಕಾಗಿರೋ ಥರ ಬೇರೆ ಹೇಗೆ ನಾವು ಬೇರೆ ಆಂಟಿಬಯೋಟಿಕ್ಸು ಸಿವಿಯರ್ ಇನ್ಫೆಕ್ಷನ್ಸ್ ಇದ್ದರೆ ಹೈಯರ್ ಆಂಟಿಬಯೋಟಿಕ್ಸ್ ಹೇಗೆ ಉಪಯೋಗಿಸ್ತೀವೋ ಹಾಗೆ ಹೈಯರ್ ಹೀಲಿಂಗ್ ಟೆಕ್ನಿಕ್ಸ್ ಹ್ಯಾಡ್ ಕಂಬೈನ್ ಆ್ಯಂಡ್ ಯೂಸ್. ಸೊ ಕ್ಯಾನ್ಸರ್ ಕೇಸು ಅಷ್ಟೇ, ಯಾವ ಥರ ಕ್ಯಾನ್ಸರ್ ಇದೆ, ಯಾವ ಸ್ಟೇಜಲ್ಲಿ ಅಂದಮೇಲೆ ಡಿಪೆಂಡ್ ಆಗುತ್ತೆ. ಅದ್ರ ಮೇಲೆ ಎಷ್ಟು ಟೈಮ್ ಬೇಕು ಅನ್ನೋದು ಡಿಪೆಂಡ್ ಆಗುತ್ತೆ. ಬಟ್ ಇಫ್ ದ ರಿಕ್ವೈರ್ಡ್ ಡಿಫ್ರೆಂಟ್ ಹೀಲಿಂಗ್ ಸಿಸ್ಟಮ್ ಉಪಯೋಗಿಸ್ಬಿಟ್ಟು ಆ ಥರದ್ದು ಕಮ್ಮಿ ಮಾಡ್ಬೋದು. ಬಟ್ ಲಾಸ್ಟ್ ಸ್ಟೇಜಸ್ಸಲ್ಲಿದೆ then you can't say we can cure, we can give only symptomatic relief. When you say it's the last 4th stage ಇದ್ದಾಗ ಆವಾಗ very difficult to cure cancer, we can say almost impossible. ಆ ಟೈಮಲ್ಲಿ you can give relief to the suffering cancer patient. ಓಕೆ. Yes. ಇದ್ರ ಜೊತೆಗೆ ಏನಾಗುತ್ತೆ, ಇವಾಗ ಸ್ಕಿನ್ ಸಮಸ್ಯೆಗಳು ಅಂತ ಬಂದಾಗ ಪಿಂಪಲ್ಸ್ ಇರ್ಬೋದು, ಜೊತೆಗೆ ಒಬ್ರು ಕಾಲ್ ಮಾಡಿದ್ರು ಸೋರಿಯಾಸಿಸ್ ಇದೆ ನನಗೆ ಅಂತ ಕೂಡ ಹೇಳಿದ್ರು. ಈ ಸೋರಿಯಾಸಿಸ್ ಅನ್ನೋದು ಕೂಡ ಎಷ್ಟೋ ವರ್ಷಗಳಾದ್ರೂ ಅದನ್ನ ಕ್ಯೂರ್ ಮಾಡಕ್ ಆಗೋದಿಲ್ಲ, ಯಾಕಂದ್ರೆ ಅದು ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ. ಯಾಕೆ ಬೆಸ್ಟ್ ಮೆಡಿಸಿನ್ಸ್ ಹಾಕಿದ್ರು ಹೋಗುತ್ತಲ್ಲ, ಮತ್ತೆ ಯಾಕೆ ಬರುತ್ತೆ ಅಂತಂದ್ರೆ ಪ್ರಾಬ್ಲಮ್ ಇಸ್ ನಾಟ್ ಹಿಯರ್. ಅದಕ್ಕೇನಂತ ನಾಗದೋಷ ಅಂತಂತಾರೆ. ಆ ಕೇಸ್ಗೆಲ್ಲ ಬೇಕಾದ್ರೆ ಅವ್ರು ಹೋಗ್ಬಿಟ್ಟು ಅಸೋಸ್ ಕೇಳ್ತಿದ್ದೀನಿ, ಅವ್ರು ಕೇಳಿ they say it's ನಾಗದೋಷ is there. ನಾಗದೋಷ ಇದ್ದಾಗ ಈ ತರ ಸ್ಕಿನ್ ಪ್ರಾಬ್ಲಮ್ಸ್ ಬರುತ್ತೆ. ಓಕೆ, ಇವಾಗ ನಾಗದೋಷ ಅನ್ನೋದಕ್ಕೂ ಇವಾಗ ಆಸ್ಟ್ರಾಲಜಿಗೂ ಮತ್ತೆ ಇವಾಗ ಮೆಡಿಸಿನ್ಗೂ ತುಂಬಾ ಅಟ್ಯಾಚ್ಮೆಂಟ್ ಏನಾದ್ರು ಇರುತ್ತಾ? ಖಂಡಿತ. ನಾವು ವಿ ಕಾಲ್ ಇಟ್ ಯುರೇಯಸ್. ಅದಕ್ಕೊಂದು ಪರ್ಟಿಕ್ಯುಲರ್ ಹೀಲಿಂಗ್ ಇದೆ. ಅದು ಮಾಡ್ತು ಅಂತಂದ್ರೆ ಅದನ್ನ ಯುರೇಸ್ ಸೋರಿಯಾಸಿಸ್ ಕಮ್ಮಿ ಮಾಡಬಹುದು. ಟೈಮ್ ಟೇಕನ್ ಮೇ ಬಿ 3 months. ಓಕೆ, ಒಂದು ಸೋರಿಯಾಸಿಸ್ ಅನ್ನು 3 months ಅಲ್ಲಿ ಕ್ಯೂರ್ ಸುಮಾರು 3 months. ಇದು ತುಂಬಾ ಎಕ್ಸ್ಟೆನ್ಸಿವ್ ಆಗಿದೆ, 1-2 ತಿಂಗಳು ಜಾಸ್ತಿ ಆಗ್ಬೋದು. ಆರ್ಡಿನರಿ ಸೋರಿಯಾಸಿಸ್ 2 months ಆಗುತ್ತೆ. ದೇ ಕ್ಯಾನ್ ಸಿ ರಿಸಲ್ಟ್ಸ್. ಎಂತೆಂತ ಸ್ಕಿಜೋಫ್ರೆನಿಯಾ ಹೇಳಿದ್ನಲ್ಲ, ಎಷ್ಟು ಕೇಸ್ಗಳು ಇಲ್ಲಿ ಟ್ರೀಟ್ ಮಾಡೋದು ಗೊತ್ತಿಲ್ಲ. ಅಂದ್ರೆ ಇದನ್ನ ನಾಗದೋಷ ಅಂತಾನೆ ಹೇಳ್ಬೋದಾ? ನಾಗದೋಷ ಅಂತಾನೆ ಹೇಳ್ಬೇಕಾಗುತ್ತೆ. ಯಾಕೆ ಈ ರೀತಿ ಆಗುತ್ತೆ? ಯಾಕೆ ಅಂದ್ರೆ ಹಿಂದಿನ ಜನರಲ್ಲಿ ಈಗ ನಾಗ ಏನೋ ಸಾಯಿಸಿರ್ತಾರೆ, ಅದ್ರದ್ದು ಆತ್ಮ ಪ್ರಾಬಲಿ ಒಂದು ಸೇರ್ಕೊಳ್ಳುತ್ತೆ. ಅಂದ್ರೆ ಯಾವುದೇ ಸ್ಕಿನ್ ಪ್ರಾಬ್ಲಮ್ ಇದ್ರೂ ಕೂಡ ಈ ರೀತಿ ಆಗುತ್ತೆ. ಎನಿ ಸಿವಿಯರ್ ಪ್ರಾಬ್ಲಮ್, ಎನಿ ಸಿವಿಯರ್ ಸ್ಕಿನ್ ಪ್ರಾಬ್ಲಮ್, ಸಣ್ಣ ಪುಟ್ಟದಲ್ಲ. ಈಗ ಸಿವಿಯರ್ ಇಚಿಂಗ್ because that psoriasis, because this especially so called incurable skin disease ಇದೆಯಲ್ಲ, ಅದೆಲ್ಲ 99% of them because of ನಾಗದೋಷ. ಓಕೆ, ಇದನ್ನ ಏನ್ ಸ್ಕಿನ್ ಪ್ರಾಬ್ಲಮ್ಸ್ ಇವಾಗ ಸೋರಿಯಾಸಿಸ್ ಇರ್ಬೋದು, ನಿಮ್ಮ ಒಂದು ರೇಖಿಯಲ್ಲಿ ಯಾವ ರೀತಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀರಾ? ಇಲ್ಲ, ನಾವು ಎಲ್ಲಾದ್ರೂ ಅಷ್ಟೇ, ಯಾವುದೇ ಪ್ರಾಬ್ಲಮ್ ಇರಲಿ ವಿ ಟ್ರೀಟ್ ದ ಆರ ಓನ್ಲಿ. ಈ ಆರ ಅವಾಗ ಹೇಳಿದ್ನಲ್ಲ, ಈ ಫಿಸಿಕಲ್ ಬಾಡಿ ಹೊರಗಡೆ ಎಥರಿಕ್ ಬಾಡಿ, ಇಮೋಷನಲ್ ಬಾಡಿ, ಮೆಂಟಲ್ ಬಾಡಿ ಅಂಡ್ ಕಾಸಲ್ ಬಾಡಿ, ಇದು ರೇಖೆಯಲ್ಲಿ ಹೇಳ್ಕೊಡ್ತೀವಿ. ಇಫ್ ಯು ಗೋ ಫರ್ದರ್, ಈ ಕಾಸಲ್ ಬಾಡಿ ಅಂತ ಹೇಳ್ತೀವಲ್ಲ, ನಮ್ಮ ಆತ್ಮ, ಕಾಸಲ್ ಬಾಡಿ ಅಂದರೆ ಕಾರಣಭೂತ ಶರೀರ. ಬಿಕಾಸ್ ದಿಸ್ ಆತ್ಮ ಕಾಸಲ್ ದಿ ಫಾರ್ಮೇಷನ್ ಆಫ್ ಅದರ್ ಬಾಡೀಸ್, ಇಟ್ಸ್ ಕಾಲ್ಡ್ ಕಾಸಲ್ ಬಾಡಿ, ಕಾರಣಭೂತ ಶರೀರ ಅಂತ ನಾವು ಇದ್ರಲ್ಲಿ ಹೇಳ್ತೀವಿ. ಇದ್ರ ಬಗ್ಗೆ ಮಾತಾಡೋಣ.
ಆಹಾರಗಳ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಒಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ, ನಿಮ್ ಹೆಸರು? ನಮ್ಮ ಹೆಸರು ಮಂಜು ಅಂತ. ಮಂಜು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬ್ಯಾಂಗ್ಳೂರಿಂದ. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ ಮಂಜು. ಹಲೋ. ಹಲೋ, ಹೇಳಿ ಮಂಜು ಅವರೇ. ಟಿವಿ ನೋಡ್ಕೊಂಡು ಮಾತಾಡಬಾರ್ದು, ಮಗನ್ ಬಗ್ಗೆ ಕೇಳ್ಬೇಕಿತ್ತು. ಕೇಳಿ ನನ್ ಮಗನ್ ಬಗ್ಗೆ ಕೇಳ್ಬೇಕಿತ್ತು. ಹಲೋ, ಕೇಳಿ. ನನ್ ಮಗನ್ ಬಗ್ಗೆ ಕೇಳ್ಬೇಕಿತ್ತು. ಆಯ್ತು. ಅವ್ನಿಗೆ ಮಸ್ಕ್ಯುಲರ್ ಡಿಸ್ಕಫಿ ಇದೆ. ಎಲ್ಲಾ ಕಡೆ ತೋರ್ಸಿದ್ವಿ, ಎಲ್ಲೂ ಟ್ರೀಟ್ಮೆಂಟ್ ಆಗಿಲ್ಲ. ಅವ್ನಿಗೆ ಮಸ್ಕ್ಯುಲರ್ ಡಿಸ್ಕಫಿ ಇದೆ. ಅಯ್ಯೋ, ನೀವು ನೋಡಿ 2 ಸಲ ಮಾತಾಡ್ತಾ ಇದ್ದೀರಾ, ಟಿವಿ ನೋಡ್ಕೊಂಡು ಮಾತಾಡ್ತಿದ್ದೀರಾ, ಲೈನ್ ಕಟ್ ಆಗುತ್ತೆ, ದಯವಿಟ್ಟು ಡಿಸ್ಟರ್ಬೆನ್ಸ್ ಆಗುತ್ತೆ. ಎಲ್ಲಾ ಕಡೆ ತೋರ್ಸಿದೀವಿ, ಅವ್ನಿಗೆಲ್ಲೂ ಟ್ರೀಟ್ಮೆಂಟ್ ಸರಿ ಹೋಗಿಲ್ಲ. ಸೊ ನಿಮ್ ಪ್ರಶ್ನೆ ಇದರಲ್ಲಿ ಅದಕ್ಕೆ ಕ್ಯೂರ್ ಇದೆಯಾ ಅಂತ ಅಲ್ವಾ? ಹೌದು, ಕ್ಯೂರ್ ಇದೆಯಾ? ಓಕೆ, ಹೇಳ್ತೀನಿ ಕೇಳಿ, ಕರೆಕ್ಟಾಗಿ ಕೇಳಿ. ಮಸ್ಕ್ಯುಲರ್ ಡಿಸ್ಟ್ರೋಫಿ ಇಸ್ ಎ ಕಾಂಬಿನೇಷನ್ ಆಫ್ ಮಸಲ್ಸ್ ನರ್ವ್ಸ್ ಎರಡರದ್ದು. ಇನ್ವೇರಿಬಲಿ ಹಿಂದಿನ ಜನ ಸಿವಿಯರ್ ಶಾಪ ಇರುತ್ತೆ, ಕರ್ಸ್, ಇನ್ವೇರಿಬಲಿ ಡಿವೈನ್ ಕರ್ಸ್ ಇರುತ್ತೆ. ಸೊ ಇದನ್ನ ಟ್ರೀಟ್ ಮಾಡಬೇಕಾದ್ರೆ ತುಂಬಾ ಕಷ್ಟ. ಈಗ ಮೈಗ್ರೇನ್ ಐಟೋಲ್ಡಿ 2 ತಿಂಗಳು ಸಾಕು ಅಲ್ವಾ? ಈಗ ಆಸ್ಮಾ 3 ತಿಂಗಳು ಸಾಕು, ಓಕೆನಾ? BP 2 ತಿಂಗಳಿಗೆ ಸಾಕು, ಬ್ಯಾಕ್ ಏಕ್ 3 ತಿಂಗಳು ಸಾಕಾಗ್ಬೋದು. ಬಟ್ ಇದು ಮಸ್ಕ್ಯುಲರ್ ಡಿಸ್ಟ್ರೋಫಿ, ಇಟ್ ಮೈ ಟೇಕ್ 1 year. ಯಾಕೆ ಪೇಷಂಟ್ ನೋಡಬೇಕು, ಎಷ್ಟು ಗೊತ್ತಾಗುತ್ತೆ, ಯಾಕೆಂದ್ರೆ ತುಂಬ ವರ್ಕ್ ಮಾಡಬೇಕಾಗುತ್ತೆ. ಇಟ್ಸ್ ಎ ಕ್ವಶನ್ ಆಫ್ ನರ್ವ್ ಸಿಸ್ಟಮ್ ಪ್ರಾಬ್ಲಮ್ ಇದೆಯಲ್ಲ, ಅದು ಮಸಲ್ಸು. ಇನ್ವೇರಿಯಬಲಿ ಇದು 90% ಕೇಸ್ ಲೈಕ್ ಐ ಟೋಲ್ಡ್ ಪ್ರೀವಿಯಸ್ ಲೈಫ್ ಶಾಪ ಇರುತ್ತೆ. ಸೊ ಅದೇನು ನಾವು ಸ್ಟಡಿ ಮಾಡಬೇಕು, ತಿಳ್ಕೋಬೇಕು. ಇವ್ರಿಗೆ ಅದನ್ನು ಶಾಪ ಇದು ಪರಿಹಾರ ಮಾಡ್ಕೊಳ್ಳೋಕೆ ಏನು ಬೇಕು ನಾವು ಮಾಡಬೇಕು ಟ್ರೀಟ್ಮೆಂಟ್, ಅವ್ರಿಗೂ ಮನೆ ಹೇಳ್ಕೊಟ್ಟು ಮಾಡಿಸ್ಬೇಕು ಒಂದು. ಹಾಗಾಗಿ ದಿಸ್ ಮೈಟ್ ಟೇಕ್ ಅಬೌಟ್ 9 to 12 months ರಫ್ಲಿ ಹೇಳ್ತಾ ಇದ್ದೀನಿ. ಸಿಂಪಲ್ ಕೇಸ್ ಚೂರು ಬೇಗ ಆಗ್ಬೋದು, ಅದರ್ವೈಸ್ ಇದು ಡಿಫಿಕಲ್ಟ್ ಕೇಸ್ ಟ್ರೀಟ್, ಇಟ್ ಟೇಕ್ಸ್ 9 to 12 months. ಓಕೆ, ಫೈನ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಹಾಗೇನೆ ಮತ್ತೊಂದು ಕರೆ ಇದೆ. ಹಲೋ 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 ಮೇಡಮ್, ನಮಸ್ಕಾರ. ನಮಸ್ತೆ, ಹೇಳಿ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಅಬ್ರೇಗೌಡ ಅಂತಂದ್ರು. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಕೊಡಿ ಸರ್, ಮಾತಾಡಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ನನಗೆ ಸೋರಿಯಾಸಿಸ್ ಇದೆ, ಫಿಟ್ಸ್ ಇದೆ. ನನಗೆ ಸೋರಿಯಾಸಿಸ್ 10 ವರ್ಷದಿಂದ ಇದೆ ರೀ. ಫಿಟ್ಸ್ ಹುಟ್ಟಿದಾಗಿನಿಂದ ಇದೆ. ನಾನು ಎಲ್ಲ ಅಲೋಪತಿಕ್ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ, ಆದ್ರೆ ಕಂಟ್ರೋಲ್ ಆಗುತ್ತೆ, ಮತ್ತೆ ಬರುತ್ತೆ. ಕೆಲವೊಂದ್ ಸಾರಿ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ ರೀ. ಕೊಪ್ಪಳದಲ್ಲಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಲ್ಲಿ ಪಂಚಕರ್ಮ ಟ್ರೀಟ್ಮೆಂಟ್ ಅದೆಲ್ಲ ಮಾಡಿಸ್ತಾ ಇದ್ದೀನಿ, ನಡೆಸ್ಕೊಂತಾರೆ. ಆದ್ರೆ ಕಂಟ್ರೋಲ್ ಆಗುತ್ತೆ, ಮತ್ತೆ ಬರುತ್ತೆ. ಅದಕ್ಕೆ ತಮ್ಮ ಹತ್ರ ಬಂದ್ರೆ ಇದಕ್ಕೇನು ಸಜೆಷನ್ ಇದೆಯಾ? ಇಲ್ಲ, ಖಂಡಿತ ಇದೆ. ಬಟ್ ಇದಕ್ಕೆ ಇದೆ ಮಾತಾಡ್ತಿದ್ವಿ. ಇದು ನಾಗದೋಷ. ಈ ಸೋರಿಯಾಸಿಸ್ ಸಿವಿಯರ್ ಇತ್ತು ಅಂದರೆ ಅದು ನಾಗದೋಷದ ಲಕ್ಷಣ ಅಂತ ಅನ್ಕೊಳ್ಳೋಂಥ. ಅಂದರೆ ಈಗ ನಮ್ಮ ಇವ್ರು ಕೇಳ್ತಾ ಇದ್ರು, ನಾಗದೋಷ ಅಂದರೆ ಏನಾಗುತ್ತೆ ಈಗ ಅಂತಂದರೆ, ನಾವು ಹಿಂದಿನ ಜನ್ಮದಲ್ಲಿ ನಿಮ್ಮ ಆತ್ಮ ನಾಗರ ಹಾವಿಗೆ ಏನೋ ತೊಂದರೆ, ಅಥವಾ ಯಾವುದೇ ಥರ ನಾಗರ ಹಾವೆ ಅಂತಲ್ಲ, ಎನಿ ಹಾವಿಗೆ ತೊಂದರೆ ಮಾಡಿದರೆ ಅದರದ್ದು ಆತ್ಮ ಬಂದು ಸೇರಿಕೊಂಡು ನಂಗೆ ತೊಂದರೆ ಮಾಡಿದ್ಯಾ, ನಿಂಗೆ ತೊಂದರೆ ಮಾಡ್ತೀನಿ ಅಂತ ಕರೆಕ್ಟಲ್ಲ? ಇದೆಲ್ಲ ಹಿಂದಿನ ಕರ್ಮ ಅಂತ ಅದೇ ಥರ. ಈಗ ಒಬ್ಬ ಮನುಷ್ಯ, ಈಗ ನೆಗೆಟಿವ್ ಎಂಟಿಟಿ ಅಂತೀವಿ, ಒಬ್ಬ ಮನುಷ್ಯ ಮತ್ತೊಬ್ಬನ ಸಾಯಿಸ್ತಾ ಅನ್ಕೊಳ್ಳಲ್ಲ, ಯಾವನು ಸಾಯ್ತಾನಲ್ಲ ಅವನ ಆತ್ಮ ಇನ್ನೊಂದು ಬಂದು ಸೇರ್ಕೊಳ್ಳುತ್ತೆ. ನನಗೆ ಸಾಯಕ್ಕೆ ಇಷ್ಟ ಇರಬೇಕಾದ್ರೆ ನೀನು ನನ್ನ ಸಾಯಿಸಿದೆ ಅಲ್ವಾ, ನಾನು ನಿನ್ನ ಸಹಾಯ ಮಾಡ್ತೀನಿ ಅಂತ ಅನ್ಕೊಳ್ಳೋಂಥ. ಈಗ ಸ್ಕಿಜೋಫ್ರೇನಿಯಾ ಇವೇನೆ. ಸೊ ನಮ್ಮ ಮೆಕ್ಸಿಕನ್ ಹಿಂಗೇನು ಗೊತ್ತಾ, ಈ ನೆಗೆಟಿವ್ ಎಂಟಿಟಿ ಅಂತ ಈ ಥರ ಬೇರೆ ಆತ್ಮಗಳಿರ್ತಲ್ಲ, ತೆಗಿಗೆ ತುಂಬ ಹೆಲ್ಪ್ ಆಗುತ್ತೆ, ತನಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನೀವು ಟ್ರೀಟ್ಮೆಂಟ್ಗೆ ಬರ್ಬೋದು, ನಿಮ್ಮಲ್ಲಿ ಎಂಟಿಟಿ ಇದೆ ಅಂತ ಗೊತ್ತಾಗುತ್ತೆ. ಅದು ಬರೋಕ್ಕೆ ಕಷ್ಟ ಅಂತ ನೀವು ಕಲ್ತ್ಕೊಂಡು ಹೋಗ್ಬೋದು. ಇವರೇ ನಿಮ್ಮ ಹೆಸರೇನಂದ್ರಿ? ಅಬ್ರೇಗೌಡ ಅಲ್ಲ? ಅಬ್ರೇಗೌಡ ಅವರೇ, ನೀವು ಇದು ಕಲ್ಕೋಬೋದು. ಬೇಕಾದ್ರೆ ಟ್ರೀಟ್ಮೆಂಟ್ ಮಾಡಿ ನಿಮ್ಗೆ ಕಮ್ಮಿ ಮಾಡಿ ತೋರಿಸಿ, ಮುಂಚೆ ಒಂದು 10 ದಿವಸದಲ್ಲಿ ಕಮ್ಮಿ ಆಗಿ ಗೊತ್ತಾಗುತ್ತೆ. ಆಮೇಲೆ ಅನ್ಕೋದ್ರೆ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ಬೋದು, ಅಥವಾ ನೀವು ಕಲ್ತ್ಕೊಂಡು ಹೋಗ್ಬೋದು. ನಿಮ್ಮ ಹತ್ರ ಬಂದ್ರೆ ಟ್ರೀಟ್ಮೆಂಟ್ ಕೊಡ್ತೀರಾ ಸರ್? ಟ್ರೀಟ್ಮೆಂಟ್ ನಾವೇ? ಇಲ್ಲ, ನಾವು ಟ್ರೀಟ್ಮೆಂಟ್ ನಾವು ಕೊಡ್ತೀವಿ. ಇಲ್ಲ, ಟ್ರೀಟ್ಮೆಂಟ್ ನಾವು ಕೊಡ್ತೀವಿ. ಟ್ರೀಟ್ಮೆಂಟ್ ಬರೋಕ್ಕೆ ಕಷ್ಟ ಅನ್ನೋರ್ಗೆ ಮಾತ್ರ ಕಲ್ಸ್ಕೊಡ್ತೀವಿ, ಕರೆಕ್ಟ್ ಅಲ್ಲ? ಸೊ ನೀವು ಟ್ರೀಟ್ಮೆಂಟ್ ಬೇಕು ಅಂದ್ರೆ ಖಂಡಿತ ನಾವು ಟ್ರೀಟ್ಮೆಂಟ್ ಮಾಡಿ ನಿಮಗೆ ಸರಿ ಮಾಡೋ ಥರ ಮಾಡ್ತೀವಿ ನಾವು. ಓಕೆ, ಒಂದ್ಸಲ ಭೇಟಿ ಮಾಡಿ ನೀವು ಮಧು ಕ್ಲಿನಿಕ್ಗೆ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಟ್ರೀಟ್ಮೆಂಟ್ ನ ಶುರು ಮಾಡ್ಬೋದು. ಓಕೆನಾ? ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಹಾಗೇನೆ ಮತ್ತೊಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ, ನಿಮ್ಮ ಹೆಸರು? ಅನುರಾಧ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ದೊಡ್ಡಬಳ್ಳಾಪುರ. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಅನುರಾಧ ಕೊಡ್ರಿ. ಕೇಳಿ, ನಾ ಕೇಳ್ತೀನಿ, ಪ್ರಶ್ನೆ ಕೇಳಿ. ಹಾ, ಹೇಳಿ. ಹಲೋ, ಹೇಳಿ. ಏನ್ ಸಮಸ್ಯೆ ಆಗ್ತಾ ಇದೆ ಹೇಳಿ.
ನಮ್ಗೆ ಸೋರಿಯಾಸಿಸ್ ಇದೆ. ಓಕೆ, ಎಷ್ಟು ವರ್ಷದಿಂದ ಇದೆ, ಯಾವಾಗ್ಲಿಂದ ಇದೆ? ಒಂದು 5-6 ವರ್ಷದಿಂದ ಇದೆ ಮೇಡಮ್. ತೋರ್ಸಿದ್ರ ಡಾಕ್ಟರ್ ಹತ್ರ? 5-6 ವರ್ಷದಿಂದ. ಓಕೆ ಓಕೆ, ಇದೇನು ಎಲ್ಲ ಪರ್ಟಿಕ್ಯುಲರ್ ಒಂದೇ ಭಾಗದಲ್ಲಿ ಇದೆಯಾ ಅಥವಾ ದೇಹ ಸುತ್ತ ಅಂದ್ರೆ ಕೈ ಕಾಲು ಎಲ್ಲ ಕಡೆನೂ ಇದೆಯಾ, ಹೇಗೆ? ಸರ್ ಫುಲ್ ಟೋಟಲಿ ಬಾಡಿ ಫುಲ್ ಇದೆ ಸರ್. ಈ ಸೋರಿಯಾಸಿಸ್ ಮುಖಕ್ಕೆಲ್ಲ ಬಂದ್ಬಿಟ್ಟಿದೆ. ಓಕೆ ಓಕೆ ಓಕೆ. ಸೊ ಇದು ನಿಮಗೆ ಇವರೇ, ನಿಮ್ಮ ಹೆಸರೇನಂದ್ರಿ? ಅನುರಾಧ. ಅನುರಾಧ. ನಿಮ್ಮ ಮುಂಚೆ ಅವರ ಅಸ್ತ್ರ ತೋರಿಸಿದ್ರೆ ನಿಮಗೆ ಇದು ನಾಗದೋಷ ಇದೆ ಅಂತ ಯಾರು ಹೇಳಿದಾರಾ? ನಿಮ್ಗೆ ಹೇಳಿದ್ರಲ್ವಾ? ಹೇಳಿದ್ರು, ಅದಕ್ಕೆ ನಿಮ್ಗೆ ನೆಕ್ಸ್ಟ್ ಆತ ಇಲ್ಲ ಅಂತ ಎಲ್ಲ ಹೇಳಿದ್ರು. ಹೇಳಿಲ್ವಾ? ಇದು ಸಿವಿಯರ್ ಕೇಸ್, ಯಾರು ಬೇಕಾದ್ರೆ ನೋಡಿ. ನಾಗರಿಕಲ್ ಪ್ರತಿಷ್ಠಾಪನೆ ಮಾಡಿಸಿ ಸರ್ಪದೋಷ ಸಂಸ್ಕಾರ ಪೂಜೆ ಎಲ್ಲ ಮಾಡಿಸಿದ್ರಿ. ಕರೆಕ್ಟ್. ಮತ್ತೆ ಕುಕ್ಕೆಗೆ ಓದ್ ಬಂದ್ರಿ, ಕಾಳಸ್ತ್ರಿಗೆಲ್ಲ ಓದ್ ಬಂದ್ರಿ. ಜನವರಿ 4ನೇ ತಾರೀಕು ಸ್ಟಾರ್ಟ್ ಆಗಿದ್ದು ಸರ್ ನಂಗೆ. ಓಕೆ. ಇನ್ನೂ ಕಮ್ಮಿನೇ ಆಗಿಲ್ಲ. ಓಕೆ, ಇದು ಕೆಲವೊಂದು ಅಂತ ಕಡೆ ಹೋದಾಗ ಕಮ್ಮಿ ಆಗುತ್ತೆ, ಕೆಲವೊಂದು ಅಲ್ಲಿ ಹೋದ್ರೂ ಕಮ್ಮಿ ಆಗಲ್ಲ. ಯಾಕೆ ಅಂದರೆ ಈ ಸಿವಿರಿಟಿ ಇದೆಯಲ್ಲ, ಎಲ್ಲಿವರೆಗೂ ಸ್ಪ್ರೆಡ್ ಆಗಿದೆ ನಾಗದೋಷ ಅಂತ, ಅದು ಯಾವ ಥರ ನಾಗದೋಷ ಇದೆ ಅನ್ನೋದ್ರ ಮೇಲೆ. ಅಂದರೆ ನಿಮ್ಮ ಬಾಡಿ ಇದ್ದಾರೆ, ಕೆಲವೊಂದ್ಸಲಿ ಕಾಸ್ಮಿಕ್ ಬಾಡಿ ಅಂತೀವಿ, ಇನ್ನೂ ಹೊರಗಡೆ ಇರುತ್ತೆ ಅಟಾಮಿಕ್ ಬಾಡಿ. ಸೊ ಇದು ತುಂಬ ವಾಸ್ಟ್ ಸ್ಪ್ರೆಡ್ ಆಗಿದ್ರೆ ಅವಾಗ ಬೇರೆ ಕಡೆ ಹೋದ್ರೆ ಅದಕ್ಕೆ ಬೇರೆ ಥರ ಟ್ರೀಟ್ಮೆಂಟೇ ಬೇಕಾಗುತ್ತೆ. ಇದಕ್ಕೆ ನಾನು ಒಂದ್ಸಲಿ ಯಾವಾಗ ಬಂದು ನನ್ನ ಭೇಟಿ ಆದರೆ ಅದಕ್ಕೇನು ಮಾಡಬೇಕು ಅಂತ ಹೇಳ್ತೀನಿ ಇವರೇ. ಅದನ್ನು ಟ್ರೀಟ್ಮೆಂಟು ಮಾಡಿಸ್ಕೋಬೋದು, ಅಥವಾ ಕಲ್ತ್ಕೊಂಡು ಹೋದರೆ ನಾನು ಹೇಳಿದೆಲ್ಲ ಕರೆಕ್ಟಾಗಿ ಕಲ್ತ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಶ್ಯೂರ್ಲಿ ಕ್ಯಾನ್ ಗೆಟ್ ರಿಸಲ್ಟ್ಸ್. ನಮ್ಗೆ ಬರೋ ಕೇಸ ಈ ಥರದ ಕೇಸ್ ಡಿಫ್ರೆಂಟ್ ಕೇಸ್. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಹಾಗೇನೆ ಮತ್ತೊಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ, ಹೇಳಿ ನಿಮ್ಮ ಹೆಸರು? ಮಲ್ಲಿಕಾರ್ಜುನ. ಮಲ್ಲಿಕಾರ್ಜುನ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಮಲ್ಲಿಕಾರ್ಜುನ್, ಏನ್ ಸಮಸ್ಯೆ ಆಗ್ತಾ ಇದೆ ಹೇಳಿ? ನಮ್ದು ಓಡಾಡಂಗಿಲ್ಲ ಮೇಡಮ್. ಏನಾಗಿದೆ ನಿಮ್ಗೆ, ಏನ್ ಸಮಸ್ಯೆ ಆಗಿದೆ? ಅದು ಏನೋ ಶಕ್ತಿ ಇಲ್ಲ, ನರಗಳ ಶಕ್ತಿ ಇಲ್ಲ ಅಂತ ಕೇಳಿದ್ರೆ ಓಡಾಡಂಗಿಲ್ಲ, ಬಾತ್ರೂಮ್ಗೆಲ್ಲ ಹೋಗಿ ಎತ್ಕೊಂಡ್ ಬರ್ಬೇಕು. ಓಕೆ, ಯಾವಾಗಿಂದ ಈ ತರ ಆಯ್ತು? ದಿನ ದಿನ ಜಾಸ್ತಿ ಆಗ್ತಾ ಇದೆ. ಓಕೆ, ತೋರ್ಸಿದ್ರೆ ಡಾಕ್ಟರ್ ಹತ್ರ? ಚೆನ್ನಾಗಿದೆಯಾ? ಓಕೆ, ಏಜ್ ಎಷ್ಟು ನಿಮ್ದು? ನಮ್ದು 35. 35. ನರದ್ದು ಅಫೆಕ್ಟ್ ಆಗಿದೆ ಅಂದರೆ ಇದೇನು ಗೊತ್ತಾ, ಡಿವೈನ್ ಎನರ್ಜಿ ಅಂತೀವಿ. ಈ ನರ ಅಥವಾ ಬ್ರೈನ್ ಸಂಬಂಧಪಟ್ಟಿದ್ದಾಗೆಲ್ಲ ಸಿವಿಯರ್ ಪ್ರಾಬ್ಲಮ್ ಅಂದರೆ ಡಿವೈನ್ ಎನರ್ಜಿ ಅಂದರೆ ಹಿಂದಿನ ಜನ್ಮದಲ್ಲಿ ದೇವರಿಗೆ ಬೇಸರ ಆಗಿರೋ ಥರ ಯಾವುದೇ ಒಂದು ತೊಂದರೆ ಮಾಡಿತ್ತು ಅಂತಂದರೆ ಈ ಥರ ಆಗುತ್ತೆ. ಅದಕ್ಕೆ ಇವರೇ ನೀವು ಒಂದ್ಸಲಿ ಬಂದರೆ ನನ್ನ ಪ್ರಕಾರ ಇದು ಈ ದೇವತಾ ಶಾಪ ಅಂತಂತಾರೆ, ಆ ಥರ ಯಾವುದು ಸಿವೆ ಆಗಿದ್ದಿರಬಹುದು. ಅದು ನೋಡಿದ್ರೆ ಹೇಳ್ತೀವಿ ನಾವು. ಕೆಲವೊಂದು ಸಿಂಪಲ್ ಇರುತ್ತೆ, ಇಂತಿಂದ ಏನೋ ಓಡಾಡ್ತಿದ್ದೆ ಚೆನ್ನಾಗಿ ಓಡಾಡ್ತಿದ್ದೆ, ಕೆಲಸ ಮಾಡ್ತಿದ್ದೆ. ಇವಾಗ ಬಿದ್ದು ಹಿಂಗಾಗ್ಬಿಟ್ಟೆ, ಬೀಳ್ತಿದ್ದೆ ಓಡಾಡ್ಬೇಕ್ರೆ. ಅದು ನರ ಒಂಥರ ಶಕ್ತಿ ಇಲ್ಲ, ಸ್ವಂತಲ್ಲಿ ಏನು ಶಕ್ತಿ ಇಲ್ಲ, ಈಗ ಹಂಗಾಗ್ಬಿಟ್ಟಿದೆ. ಯಾವ ಊರು ಇರೋದು ನೀವು? ಈಗ 4 ವರ್ಷ ಆಯ್ತು, 4 ವರ್ಷ. ಹೌದಾ, ಯಾವ ಊರು ಇರೋದು ನೀವು? ನಾವು ಲಗ್ಗೇರಿಯಿಂದ. ಲಗ್ಗೇರಿನಾ? ಲಗ್ಗೇರಿ. ಅದೇ ನಿಮಗೆ ಬರಕ್ಕೆ ಒಂದ್ಸರಿ ಅನುಕೂಲ ಆದ್ರೆ ಒಂದೇ ಒಂದ್ಸರಿ ಬಂದು ನೋಡಿದ್ರೆ ಸಾಕು, ಬಾಕಿ ಸಲ ಮುಂದೆ ಬೇಕಾದ್ರೆ. ಹೌದಾ, ನೋಡಿ ಯೋಚನೆ ಮಾಡಿ, ಒಂದ್ಸಲಿ ಬಂದ್ರೆ ಸಾಕು. ಒಂದ್ಸಲ ಡಾಕ್ಟರ್ನ ಭೇಟಿ ಮಾಡಿ, ಇಲ್ಲಾಂದ್ರೆ ಇಲ್ಲ ನೀವು ಆಚೆ ಕಡೆ ಆದಷ್ಟು ಬೇಗ ಶುರು ಮಾಡಿ. ಆಚೆ ಕಡೆ ನೀವು ವೆಹಿಕಲ್ ಕೂತಿಲ್ಲ, ನಾವು ಸ್ಪೆಷಲ್ ಕೇಸಲ್ಲಿ ಆಚೆ ಹೋಗಿ ನೋಡ್ತೀನಿ, ತೊಂದರೆ ಇಲ್ಲ. ಒಳಗೆ ಎತ್ಕೊಂಡ್ ಬರ್ಬೇಕು ಅದಿಲ್ಲ, ಆಚೆ ವೆಹಿಕಲ್ಲೇ ಬಂದು ನೋಡಿ, ಎಷ್ಟೋ ಕೇಸ್ಗಳ ನೋಡಿದೀವಿ. ಸೊ ನೀವು ಅಲ್ಲಿ ನೀವು ಕ್ಲಿನಿಕ್ ಹತ್ರ ಬಂದ್ರೆ ಸಾಕು ಇವರೇ, ನಾವು ಆಚೆ ಬಂದು ನೋಡ್ತೀನಿ ನಿಮ್ಮನ್ನ, ತೊಂದರೆ ಇಲ್ಲ. ಒಂದ್ಸರಿ ಬನ್ನಿ ಸಾಕು ಅಲ್ವಾ? ಓಕೆ, ಒಂದ್ಸಲ ಭೇಟಿ ಮಾಡಿ ಆದಷ್ಟು ಬೇಗ ಟ್ರೀಟ್ಮೆಂಟ್ ನ ಶುರು ಮಾಡಿ. ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದನ್ನು ಕೂಡ ಡಾಕ್ಟರ್ ಇಂದ ಮಾಹಿತಿಯನ್ನ ಪಡೆದುಕೊಂಡು ಅದಕ್ಕೆ ಸೂಕ್ತವಾದ ಒಂದು ಚಿಕಿತ್ಸೆಯನ್ನ ಆದಷ್ಟು ಬೇಗ ಪಡೆದುಕೊಳ್ಳಿ. ಓಕೆನಾ? ಥ್ಯಾಂಕ್ ಯು ಕರೆ ಮಾಡಿದಕ್ಕೆ. ಹಾಗೇನೆ ವೀಕ್ಷಕರೇ, ಈಗ ಒಂದು ಸ್ಮಾಲ್ ಬ್ರೇಕ್. ಪೇಂಟ್, ಫ್ಲೋರಿಂಗ್ ಯಾವುದನ್ನು ಬೇಕಾದ್ರೂ ಬದಲಾಯಿಸಬಹುದು. ಆದರೆ TMT ಕಂಬಿ ಎಕ್ಸ್ಟ್ರಾ ರಿಬ್ಯೂರೋ ಇಂಡಸ್ TMT ಕಂಬಿನೇ ಕರೆಕ್ಟ್ ಚಾಯ್ಸ್. ಎಕ್ಸ್ಟ್ರಾ ಸ್ಟ್ರೆಂತ್, ಎಕ್ಸ್ಟ್ರಾ ರಕ್ಷಣೆ. ಇಂಡಸ್ ಸ್ಟೀಲ್, ದ ರೈಟ್ ಸ್ಟೀಲ್. Indus 555 TMT with Trico Plus.
ಲಲಿತಾ ಜ್ಯುವೆಲರಿಗೆ ಬನ್ನಿ. ನಿಮಗೆ ಇಷ್ಟವಾದ ಆಭರಣವನ್ನ ಸೆಲೆಕ್ಟ್ ಮಾಡಿ. ಅದು ಯಾವ ಆಭರಣ ಆಗಿದ್ರು ನಿಮ್ಗೊಂದು ಎಸ್ಟಿಮೇಟ್ ಸ್ಲಿಪ್ ಕೊಡ್ತೀವಿ. ಇದನ್ನ ಇಟ್ಕೊಂಡು 4-5 ಶೋರೂಮ್ಗಳಲ್ಲಿ ಕಂಪೇರ್ ಮಾಡಿ ನೋಡಿ. ಲಲಿತಾ ಜ್ಯುವೆಲರಿಯಲ್ಲೋ ಬೇರೆ ಯಾವ ಅಂಗಡಿಯಲ್ಲಿ ಬೆಲೆ ಕಡಿಮೆಯಾಗಿದೆಯೋ ಅಲ್ಲೇ ತಗೊಳ್ಳಿ. ನಾನು ಹೇಳಿದ್ದನ್ನ ಸ್ವಲ್ಪ ಥಿಂಕ್ ಮಾಡಿ. ಚೆನ್ನಾಗಿದೆ ಅಲ್ವಾ ಗುರು? 6 ತಿಂಗಳಿಂದ ಚೆಕ್ಔಟ್ ಮಾಡ್ತಿದ್ದೆ, ಮೊದಲು ಇದರ ಜೊತೆ ಬ್ರೇಕಪ್ ಮಾಡ್ಕೋ. ನಿಮ್ಮ ನೆಚ್ಚಿನ ಕಾರ್ ತಗೊಳ್ಳುವ ಇಚ್ಛೆಯೇ? ಬ್ರೇಕಪ್ ವಿತ್ ಯೋರ್ ಓಲ್ಡ್ ಒನ್. OLX ನಲ್ಲಿ ಪೋಸ್ಟ್ ಮಾಡಿ, ಹತ್ತಿರದಲ್ಲಿ ಮಾರಿಬಿಡಿ. ಬ್ರೇಕ್ನ ನಂತರ ಕೇಳೆ ಸಖಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಹಾಗೆಯೇ ನಾವಿವತ್ತು ಮಧು ಕ್ಲಿನಿಕ್ ಇಂದ ಡಾಕ್ಟರ್ ಮಧು ಅವರು ಇವತ್ತು ಆಗಮಿಸಿದ್ದಾರೆ. ನಾವು ಎಲ್ಲಾ ರೀತಿಯ ಸಮಸ್ಯೆಗಳ ಬಗ್ಗೆ ಮಾತಾಡ್ತಿದ್ವಿ. ಸ್ಕಿನ್ ಸಮಸ್ಯೆಗಳಿರ್ಬೋದು, ಮೈಗ್ರೇನ್ ಇರ್ಬೋದು, ಈ ರೀತಿಯ ಸಮಸ್ಯೆಗಳು ಹೆಚ್ಚಾಗಿ ಕಾಡ್ತಾ ಇರೋದ್ರಿಂದ ಯಾಕೆ ಈ ರೀತಿಯ ಸಮಸ್ಯೆಗಳು ಕಾಡ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮ್ಗೇನಾದ್ರೂ ಮಾಹಿತಿ ಬೇಕು ಅಂದ್ರೆ, ಅಥವಾ ಈ ಸಮಸ್ಯೆಯಿಂದ ನರಳ್ತಾ ಇದೀವಿ, ಯಾವುದೇ ಒಂದು ಸಮಸ್ಯೆ ಇರ್ಬೋದು, ತಲೆನೋವು ಇರ್ಬೋದು, ಚರ್ಮದ ಸಮಸ್ಯೆಗಳು ಯಾವುದೇ ಇರ್ಬೋದು, ಅದಕ್ಕೆ ಪರಿಹಾರ ಸಿಗ್ತಾ ಇಲ್ಲ ಅಂದ್ರೂ ಕೂಡ ನೀವು ಡಾಕ್ಟರ್ ಹತ್ರ ನೇರವಾಗಿ ಮಾತಾಡ್ಬೋದು. ಡಾಕ್ಟರ್, ನಾವು ಅವಾಗಲೇ ಮಾತಾಡ್ತಾ ಇದ್ವಿ, ಹಾರಗಳ ಬಗ್ಗೆ ಮಾತಾಡಿದ್ವಿ. ಚಕ್ರಗಳು ಅಂತ ಅಂದ್ರೆ ಏನು? ಚಕ್ರ ಅಂದ್ರೆ ಇದು ನೋಡಿ, ಈ ಇಲ್ಲಿಂದ ದೇಹದಲ್ಲಿ ಇಲ್ಲಿಂದ ಒಂದು ನಡಿ ಎಷ್ಟು ಮುಂದೆ ಇದೆ, ಎಥ್ರಿಕ್ ಬಾಡಿ ಅಂತ ಇರುತ್ತೆ, ಇಲ್ಲಿ ಚಕ್ರಗಳೆಲ್ಲ ಇರುತ್ತೆ. ಚಕ್ರ ಅಂದ್ರೆ ಇಟ್ಸ್ ಕಾಲ್ಡ್ ಚಕ್ರ ಬಿಕಾಸ್ ಅದು ರೊಟೇಟ್ ಆಗ್ತಾ ಇರುತ್ತೆ, ಗುಂಡು ತಿರುಗ್ತಾ ಇರೋದ್ರಿಂದ ಇದಕ್ಕೆ ಚಕ್ರ. ಚಕ್ರ. ಓಕೆ, ಚಕ್ರಗಳ ಬಗ್ಗೆ ಮಾತಾಡೋಣ. ಒಂದು ಕರೆ ಇದೆ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ನಿಮ್ಮ ಹೆಸರು? ನಮ್ಮ ಹೆಸರು ಭೀಮ್ರಾಯ್ ಅಂತ ಮೇಡಮ್. ಓಕೆ ಭೀಮ್ರಾಯ್, ಮಾತನಾಡಿ. ಡಾಕ್ಟರ್ ಇದ್ದಾರೆ, ಏನ್ ಸಮಸ್ಯೆ ಆಗ್ತಾ ಇದೆ ಹೇಳಿ. ನಮ್ ತಾಯರಿಗೆ ಮೊಳಕಲ್ ಬಂದಿದೆ ಮೇಡಮ್, ಅದಕ್ಕೆ ಎಲ್ಲಿ ತೋರಿಸಿದ್ರು ಆರಾಮಾಗ್ತಿಲ್ಲ. ಓಕೆ, ಅವ್ರಿಗೆ ಎಷ್ಟು ಏಜು? ಓಕೆ, ಕರೆ ಕಟ್ ಆಗಿದೆ. ಬೆನ್ನು ನೋವಿದೆ ಅಂತ ಹೇಳಿ. ಮೊಣಕಾಲ್ ಅಂದ್ರೆ ಬೆನ್ನು ನೋವು, ಮೊಣಕಾಲ್ ನೋವು ಅಂತ. ಮೊಣಕಾಲ್ ಬೇನೆ ಅಂದ್ರು. ಬೇನೆ ಅನ್ನಕ್ಕೆ ಆ ಕಡೆ ನಾರ್ತ್ ಕರ್ನಾಟಕದವರು ಬೇನೆ ಅಂತ ಅಂತಾರೆ. ಸೊ ಮೊಣಕಾಲ್ ಬೇನೆ ಅಂತಂದ್ರೆ ಅದಕ್ಕೆ ಜನರಲಿ ಅದಕ್ಕೇನು ಕಷ್ಟದೇನಲ್ಲ. ಸೊ ಈ ರೆಗ್ಯುಲರ್ ಆಗಿ ಒಂದು 10 days to 15 days ಟ್ರೀಟ್ಮೆಂಟ್ ಸಾಕಾಗತ್ತೆ. ಊರಲ್ಲಿರೋದ್ರಿಂದ ಬೇಕಾದ್ರೆ ಅವ್ರು ಬಂದು ಕಲ್ತ್ಕೊಂಡು ಹೋಗ್ಬೋದು. ಕಲ್ತ್ಕೊಂಡು ಒಂದು 10 days ಕಲ್ತ್ಕೊಂಡು ಅವರೇ ಮಾಡ್ಕೊಂಡು ಹೋಗ್ತೀವಿ ಸಾಕು. ಅಕ್ಯುಪ್ರೆಷರ್ ಕಿಟ್ ಕೊಡ್ತೀವಿ, ಅದು ಮಾಡಿದ್ರೆ ಕಮ್ಮಿ ಆಗುತ್ತೆ. ಒಂದು 2 months ಅಲ್ಲಿ ಕಮ್ಮಿ ಆಗುತ್ತೆ. ಓಕೆ, ಒಂದು ಕರೆ ಇದೆ, ಮತ್ತೊಂದು ಕರೆ ಇದೆ. ಹಲೋ. ಹಲೋ, ನಮಸ್ಕಾರ. ನಮಸ್ತೆ, ಹೇಳಿ ನಿಮ್ಮ ಹೆಸರು? ರಂಗನಾಥ್ ಅಂತ. ಓಕೆ ರಂಗನಾಥ್, ಮಾತನಾಡಿ. ಡಾಕ್ಟರ್ ಇದ್ದಾರೆ. ರಂಗನಾಥ್, ಏನ್ ಸಮಸ್ಯೆ ಆಗ್ತದೆ ಹೇಳಿ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ನಮ್ಮ ಮಗಳಿಗೆ ಮೈ ಮೇಲೆಲ್ಲ ಕಲೆ ಆಗ್ತಾ ಇದೆ ಸರ್. ಅದಕ್ಕಾಗಿ ಏನ್ ಮಾಡಿ, ಯಾವಾಗ್ಲಿಂದ ಯಾವ ತರ ಕಲೆ ಆಗ್ತಾ ಇದೆ? ಕಪ್ಪು ಕಲೆ ಆಗ್ತಾ ಇದೆ. ಕಪ್ಪುಗಾಗ್ತಾ ಇದೆ. ಯಾವಾಗ್ಲಿಂದ? ಎಷ್ಟು ತಿಂಗಳಾಯ್ತು? ಮಗಳ ಏಜು 11 ವರ್ಷ. 11 ವರ್ಷ. ತಾವಿರೋದು ಎಲ್ಲಿ? ನೀವಿರೋದು ಎಲ್ಲಿ? ನೀವಿರೋದು? ನೀವು ವಾಸ ಆಗಿರೋ ಸ್ಥಳ ಯಾವುದು? ಸರ್ಜಾಪುರ. ಬಿಜಾಪುರನಾ? ಓಹೋ. ಒಂದ್ಸಲಿ ಅವ್ರ ಕರ್ಕೊಂಬನ್ನಿ, ನಾವ್ ಏನ್ ತೊಂದರೆ ಆಗ್ತೀವಿ ನೋಡ್ಬೇಕು. ಅಲ್ಲ, ಸ್ಕಿನ್ ಪ್ರಾಬ್ಲಮ್ ಯಾವ ಪ್ರಾಬ್ಲಮ್ ಬೇಕಾದ್ರೆ ಆಗ್ಬಹುದು ಮನುಷ್ಯನ್ಗೆ. ಎಲ್ಲದಕ್ಕೂ ಒಂದು ಕಾರಣಗಳಿರುತ್ತಲ್ವಾ. ನಾನು ನೋಡಿದ್ರೆ, ನೀವು ಹೇಳಿದ್ರೆ ನಮ್ಗೆ ಐಡಿಯಾ ಬಂದಿದೆ. ನೀವು ನೋಡಿದ್ರೆ ನಾನು ಅದಕ್ಕೇನು ಮಾಡಬೇಕು, ಸ್ಕಿನ್ದೇ ಪ್ರಾಬ್ಲಮ್ ಅಥವಾ ಬೇರೆ ಥರದ್ದು ಏನೋ ಇದೆಯಾ ಇಮ್ಯುನಿಟಿಗ, ಅದು ತಿಳ್ಕೊಂಡ್ರೆ ನಾವು ಟ್ರೀಟ್ಮೆಂಟ್ ಏನು ಕೊಡಬೇಕು, ಅಕ್ಯುಪ್ರೆಷರ್ ಬೇಕಾಗುತ್ತಾ, ರೇಖೆ ಹೇಳ್ಕೊಡ್ಬೇಕಾ, ಮೆಡಿಟೇಷನ್ ಡಿಸೈಡ್ ಮಾಡೋಕ್ಕಾಗುತ್ತೆ. ಆದ್ದರಿಂದ ಒಂದ್ಸಲಿ ನೀವು ಪೇಷಂಟ್ ಕರ್ಕೊಂಬಂದ್ರೆ ನಾ ಏನು ತೊಂದರೆ ಆಗಿದೆ, ಯಾಕಾಗುತ್ತೆ ಕ್ಲಿಯರಾಗಿ ಹೇಳ್ಬೋದು ನಿಮಗೆ. ಅದು ಟ್ರೀಟ್ಮೆಂಟ್ ಏನು ಬೇಕಂತ ಹೇಳ್ತೀನಿ. ಇನ್ನೊಂದು ಸಣ್ಣ ಪ್ರಾಬ್ಲಮ್ ಅಂತ ಹೇಳ ಸರ್. ಹೇಳಿ. ನಮ್ ಬಿಜಾಪುರದಲ್ಲಿ ಮಳೆನೇ ಬರ್ತಾ ಇಲ್ಲ ಸರ್. ಯಾವ ರೇಖೆ ಮತ್ತು ಪ್ರಾರ್ಥನೆ ಮಾಡಿದ್ರೆ ಮಳೆ ಬರ್ತದೆ ಹೇಳಕ್ ಆಗ್ತದ ಸರ್? ನಾ ಒಂದ್ಸಲಿ ಬಂದ್ರೆ ಬರುತ್ತೆ ಅನ್ಸುತ್ತೆ. ಓಕೆ ಫೈನ್, ಒಂದೇ ಐ ಲೈಕ್ ಟು ಆನ್ಸರ್ ದ ಕ್ವಶನ್. ನೀವು ಎಲ್ಲಿ ಬರ್ತಿಲ್ಲ ಅಂತ ಹೇಳಿ. ನೀರಿನ ಪ್ರಾಬ್ಲಮ್ ಇದೆ ಇಲ್ಲಿ. ಓಕೆ ನನಗೆ ಏನು ಮಾಡ್ತೀನಿ ಬೇಕಾದ್ರೆ ನನಗೆ ಆಮೇಲೆ ಫೋನ್ ಮಾಡಿ. ಬಟ್ ಇದು ಇಂಟ್ರೆಸ್ಟಿಂಗ್ ಕ್ವಶನ್. ಔಟ್ ಲೈಕ್ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ನಾನು. ಎಲ್ಲಿ ಬರ್ತಾ ಇಲ್ಲ? ಟಿವಿ ಒಳಗೆ ಕೊಟ್ಬಿಟ್ರೆ ಎಲ್ಲರೂ ಮಾಡ್ಬಿಡ್ತಾರೆ ಸರ್. ಅದು ಒಬ್ಬರೇ ಇರ್ತಲ್ಲ, ಎಲ್ಲರೂ ಈ ತರ ಮಾಡ್ಬಿಟ್ರು ಅಂತಂದ್ರೆ ನಮ್ ಬರಗಾಲನೇ ಇಲ್ಲ. ಹಂಗಲ್ಲ, ಅದಕ್ಕೆ ಕೆಲವು ಬೆಚ್ಚಡ್ ಇದೆ. ನೀವು ಜಾಗದ ಪ್ಲೇಸ್ ಕಳಿಸಿ, ನಾವು ಅದಕ್ಕೆ ದುಡ್ಡು ತೊಗೊಳಲ್ಲ. ಆಸ್ ಎ ಎಕ್ಸ್ಪೆರಿಮೆಂಟ್ ಮಾಡಿ ಬೆಸ್ಟ್ ತೋರಿಸ್ತೀವಿ. ನೀವು ಕೀರ್ತಿಯವರು ಇಲ್ಲಿ ವಿಟ್ನೆಸ್ ಅಂತಿರ್ತಾರೆ,
ಫ್ರೀ ಮಾಡ್ತೀವಿ ಅದಕ್ಕೆ ಸಾಧ್ಯ ಸಬ್ಸಿಡಿ ಲೇಟ್ ರಿಸಲ್ಟ್ಸ್ ಬೇಕು ಹೌದಿಲ್ಲ ಇಲ್ಲ ನೀವು ನನ್ನ ನಂಬರ್ ತೊಗೊಂಡು ಕಾಂಟ್ಯಾಕ್ಟ್ ಮಾಡಿವ್ರೆ ಇಲ್ಲ ಒಂದು ನಿಮಿಷ ಇಲ್ಲಿ ಇವರೇ ನಾವು ಪ್ರಯತ್ನ ಪಡ್ತಿದ್ದೀವಿ ಅದಕ್ಕೇನು ದುಡ್ಡು ಬೇಡ ಅಲ್ಲಿ ಬರಕ್ ಪ್ರಯತ್ನ ಪಡಿಸ್ತೀವಿ ಡೀಟೇಲ್ಸ್ ಕೊಡಿ ನಂಗೆ ಆಮೇಲೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ ಅಲ್ವಾ ಏನೇ ಹೌದು ನೀವು ಅವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ಟಿವಿಯಲ್ಲಿ ನೀವು ಕರೆ ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರು ಪ್ರಯತ್ನ ಪಡ್ತಾರೆ ಇದಕ್ಕೆ ಫೀಸ್ ತಗೊಳ್ಳಲ್ಲ ಅಂತ ಹೇಳಿ ಇದಕ್ಕೇನು ಫೀಸ್ ತಗೊಳ್ಳಲ್ಲ ಓಕೆ ಥ್ಯಾಂಕ್ ಯು ಕರೆ ಮಾಡಿದಕ್ಕೆ. ಹಾಗೇನೆ ಮತ್ತೊಂದು ಕರೆ ಇದೆ. ಹಲೋ ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ, ಹೇಳಿ ನಿಮ್ಮ ಹೆಸರು? ನಮ್ಮ ಹೆಸರು ಅರ್ಜುನ್ ಅಂತ ಮೇಡಮ್, ಬೆಂಗಳೂರಿಂದಾನೆ. ಓಕೆ ಅರ್ಜುನ್ ಮಾತನಾಡಿ, ಡಾಕ್ಟರ್ ಇದ್ದಾರೆ, ಏನ್ ಸಮಸ್ಯೆ ಆಗ್ತಾ ಇದೆ ಹೇಳಿ. ಸರ್ ನಮಸ್ತೆ ಸರ್. ನಮಸ್ಕಾರ. ಇದು ನಮ್ಮ ತಾಯಿಯವರಿಗೆ ಮೊಣಕಾಲು ಕೆಳಗಡೆ ಮಿನ್ಕಣ್ಣಿಂದ ಹಿಡಿದು ಕಾಲು ಪಾದೆಲ್ಲ ತುಂಬಾ ಊತ ಬಂದ್ಬಿಟ್ಟಿದೆ ಸರ್. ಹಾಸ್ಪಿಟಲ್ ಸುಮಾರು ಕಡೆ ತೋರಿಸಿದೀವಿ, ಅದು ಒಂಥರ ಕಪ್ಪುಗಾಗ್ಬಿಡುತ್ತೆ ಕಾಲು, ತುಂಬಾ ನೋವು ಊತ. ಅಲ್ಲ ಅದು ಕಿಡ್ನಿ ಪ್ರಾಬ್ಲಮ್ ಇದೆ ಅಂತ ಹೇಳಿದಾರ ಅಥವಾ ಹಾರ್ಟ್ ಪ್ರಾಬ್ಲಮ್ ಅಂತ ಹೇಳಿದಾರ? ಏನೋ ಆತರ ಏನ್ ಪ್ರಾಬ್ಲಮ್, ಕಿಡ್ನಿ ತರ ಏನ್ ಪ್ರಾಬ್ಲಮ್ ಇಲ್ಲ ಅಂದ್ರೆ. ಓಕೆ, ಅವ್ರಿಗೆ ಏನ್ ಟೆಸ್ಟ್ ಮಾಡಿಸಿದ್ರು ಕರ್ಕೊಂಡ್ ಬರ್ಬೇಕಾದ್ರೆ ಒಂದ್ಸಲ ಟೆಸ್ಟ್ ಏನು ಮಾಡಿಸಿದ್ರ, ಇನ್ವೆಸ್ಟಿಗೇಷನ್ ತೊಗೊಂಬಂದ್ರೆ ನಾವು ತೊಂದರೆ ಏನು ಅಂತ ಹೇಳ್ತೀವಿ, ಅದಕ್ಕೆ ಟ್ರೀಟ್ಮೆಂಟ್ ಏನು ಬೇಕಂತ ಹೇಳ್ತೀನಿ ನಾನು ಹೇಳಿ ಟ್ರೀಟ್ಮೆಂಟ್ ಫಾಲೋ ಮಾಡಿ ಗುಣ ಶುರುವಾಗುತ್ತೆ. ಎಷ್ಟು ಅನ್ನೋದು ಅದು ನೋಡಬೇಕಾಗುತ್ತೆ. ಅದು ಸರ್ಪದೋಷ ಅಂತ ಒಂದ್ಸರಿ ಹೇಳಿದ್ರು ಒಬ್ರು. ನೋಡಿ ಅವಾಗಲೇ ಹೇಳ್ತಿದ್ದೆ ನಾನು ಕೀರ್ತಿ ಹತ್ರ, ಸ್ಕಿನ್ ಪ್ರಾಬ್ಲಮ್ ಸಿವಿಯರ್ ಆಗಿದ್ರೆ ಕಮ್ಮಿ ಆಗಿಲ್ಲ ಅಂದ್ರೆ ಸರ್ಪದೋಷ ಇರುತ್ತೆ ಅಂತ, ಕರೆಕ್ಟ್ ಆಗಿದ್ರೆ ಇದಕ್ಕೂ ಆಗುತ್ತೆ ಅಂತ ಮುಂಚೆನೆ ಹೇಳಿ. ಎಲ್ಲಿ ಬೇಕಾದ್ರೆ ಇರ್ಲಿ, ಪ್ರಾಬ್ಲಮ್ ಕಮ್ಮಿ ಮಾಡ್ಬೋದು. ಪ್ರಾಬ್ಲಮ್ ಏನು ಅನ್ನೋದ್ರ ಮೇಲೆ ಎಷ್ಟು ಸಹ ಬೇಕಾಗುತ್ತೆ ಅಂತ ಹೇಳ್ತೀನಿ ಅಷ್ಟೇ ಹೊರತು ನಾವು ಹೇಳಿದ ಟ್ರೀಟ್ಮೆಂಟ್ ತೊಗೊಂಡ್ರೆ ನಿಮಗೆ ಕ್ಯೂರ್ ಆಗೋದು ಖಂಡಿತ. ಟೈಮ್ ಟೇಕನ್, ಹೌದು, ಟೈಮ್ ಎಷ್ಟು ಬೇಕಂತ ಹೇಳ್ತೀನಿ. ಕೆಲವರು ಕಮ್ಮಿ ಆಗ್ಬೋದು, ಕೆಲವರು ಜಾಸ್ತಿ ಆಗ್ಬೋದು ಅಲ್ವಾ ಇದೆ, ಅಷ್ಟೇನೆ. ಒಂದ್ಸಲಿ ಬನ್ನಿ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ. ಹಾಗೇನೆ ಮತ್ತೊಂದು ಕರೆ ಇದೆ. ಹಲೋ ನಮಸ್ತೆ, ನಿಮ್ಮ ಹೆಸರು? ವಿದ್ಯಾವತಿ ಅಂತ ಹೇಳಿ ಮಿಸ್ಸಸ್ಗೆ ಕೈ ಎಲ್ಲದ ನಂತರ ಇದ್ರೊಳಗೆ ಜಗ್ಗಿದಂಗ ಆಗ್ತದೆ ಮತ್ತು ಪೇನ್ ಬರ್ತದೆ ಮತ್ತು ಬಾವು ಬರ್ತದೆ. ಓಕೆ, ಎಷ್ಟು ದಿವಸದಿಂದ? ಈ ಸುಮಾರು 2-3 ವರ್ಷದಿಂದ. ಅವ್ರಿಗೆ ಏಜ್ ಎಷ್ಟು? ಏಜ್ ಈಗ 54. 54. ಅಂದ್ರೆ ಬಾಕಿ ಮೆಡಿಸಿನ್ ತಗೊಂಡಾರೇನು, ಅಂದ್ರೆ ಆಯುರ್ವೇದಿಕ್ ಅಥವಾ ಅಲೋಪತಿ ತಗೊಂಡಿಲ್ಲ? ಅಲ್ಲಲ್ಲ, ಬೇರೆ ಯಾವ್ದು ಮೆಡಿಸಿನ್ ತಗೊಂಡ, ಯಾವ್ದು ತಗೊಂಡಿಲ್ಲ? ಏನಿಲ್ಲ, ಇವು ಬಾಳಾದ್ರೆ ಇವು ಕೆಲವೊಂದು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ತಗೊಂಡಿದ್ದಾರೆ. ಕ್ಯಾಲ್ಸಿಯಂ? ಸೊ ಕ್ಯಾಲ್ಸಿಯಂ ಇಂದ ಈ ಬಾವಾಗೋದು ಎಲ್ಲ ಹೋಗ್ತದೆ ನಿಮ್ಗೆ ಯಾರು ಹೇಳಿದ್ರು? ಅಂದ್ರೆ ಮೂಳೆ ಪೇನ್ ಬರ್ತದ್ರಿ ಮತ್ತು ಹಂಗೆ ನೀವ ಡಯಾಗ್ನೋಸ್ ಮಾಡ್ಕೊಂಡ್ರಿ, ಮೂಳೆ ಪೇನ್ ಮೋಸ್ಟ್ಲಿ ಇದು ಕ್ಯಾಲ್ಸಿಯಂ ಇರಬೇಕು ಅಂತ ಕೊಟ್ಟಿರಿ ಅಲ್ಲ? ಹೌದು. ವೆರಿ ಗುಡ್. ಸೊ ಎನಿವೆ, ಈಗ ನಿಮ್ಗೆ ಯಾರೋ ಒಬ್ಬರು ಡಾಕ್ಟರ್ ನೀವು ನೋಡ್ಬೇಕಾಗಿತ್ತು, ಅಡ್ಡಿಲ್ಲ. ಈ ಸ್ವೆಲ್ಲಿಂಗ್ ಇರೋಕ್ಕೆ ನೀವು ಏನಂದ್ರೆ ಇದಕ್ಕೆ ನಾ ಹೇಳಿದ ಕಾರಣ, ಎಲ್ಲದಕ್ಕೂ ಕಾರಣ ಏನಂದ್ರೆ ನನ್ನ ಪ್ರಕಾರ, ನಮ್ಮ ರೇಖೆ ಪ್ರಕಾರ, ನಮ್ಮ ಪ್ರಭಾವಳಿ ಒಳಗಿರೋ ನೆಗೆಟಿವ್ ಎನರ್ಜಿನ ಕಾರಣ. ಅದು ತೆಗೆದೇ ಹೊರತು ನಿಮ್ಗೆ ಕ್ಯೂರ್ ಆಗೋಂಗಿಲ್ಲ, ಯಾವುದೇ ಬೇಕಾರಾಗಲಿ. ನಮ್ಮ ಪ್ರಭಾವಳಿ, ದೇಹದ ಸುತ್ತಲೂ ಒಂದು ಪ್ರಭಾವಳಿ ನಿಂತಿರ್ತದೆ, ಸುಮಾರು ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು 5-6 ಅಡಿಯಷ್ಟು. ಇದಕ್ಕೆ ಆರ ಅಂತ ಅಂತಾರೆ. ಇದ್ರ ಬಗ್ಗೆ ಸಾಕಷ್ಟು ಬುಕ್ಸ್ ಅದ. ಒಬ್ಬಾಕಿ ಹ್ಯಾಂಡ್ಸ್ ಆಫ್ ಲೈಟ್ ಅಂತ ಬಾರ್ಬಾ ಬೆನನ್ ಅಂತ ಅನ್ಕೊಂಡು ಅಮೇರಿಕನ್ ಸೈಂಟಿಸ್ಟ್ ಬರೆದಿರೋ ಬುಕ್ ಅದ, ಹ್ಯಾಂಡ್ಸ್ ಆಫ್ ಲೈಟ್ ಅಂತ. ಅದ್ರೊಳಗೆ ನಾನು ಹೇಳೋದೆಲ್ಲ ಆಕೆ ಹೇಳ, ಅಮೇರಿಕನ್ ಸೈಂಟಿಸ್ಟು. ಸೊ ಈ ಪ್ರಭಾವಳಿಯೊಳಗೆ ನೆಗೆಟಿವ್ ಎನರ್ಜಿ ಅದು ಪ್ಯೂರಿಫೈ ಮಾಡಬೇಕು. ಅದು ಪ್ಯೂರಿಫೈ ಆಗೋ ತನಕ ಯಾವ ಆ ಕಾಯ ಕ್ಯೂರ್ ಆಗಂಗಿಲ್ಲ. ಸೊ ನಾವು ಅದನ್ನ ಮಾಡ್ಲಿಕ್ಕೆ ಏನು ಮಾಡಬೇಕು ಅಂತ ಹೇಳ್ತೇವೆ. ನೀವು ನಮ್ಮ ಹತ್ರ ಮಾಡಿಸ್ಕೋಬಹುದು, ಅದು ಕಷ್ಟ ಅನ್ನೋಂಗೆ ನೀವು ಕಲ್ತ್ಕೊಂಡು ಮಾಡ್ಬೋದು. ಬಟ್ ಫಾಲೋ ಮಾಡಿದ್ರೆ ಬರೋಬ್ಬರಿ 100% ಕ್ಯೂರ್ ಆಗ್ತದೆ. ಹೌದು, ಒಮ್ಮೆ ಕಾಣಬೇಕಾಗ್ತಲ್ಲ. ಟ್ರೀಟ್ಮೆಂಟ್ಗಾಗ್ಲಿ ಕಲಿಬೇಕಾದಾಗ್ಲಿ ಒಮ್ಮೆ ಕಾಣಲೇಬೇಕಾಗ್ತದೆ. ಓಕೆ ಫೈನ್, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ. ಹಾಗೇನೆ ಮತ್ತೊಂದು ಕರೆ ಇದೆ. ಹಲೋ ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಪ್ರಕಾಶ್ ಅಂತ ಹೇಳಿ ಮೇಡಮ್. ಪ್ರಕಾಶ್, ನೀವು ಟಿವಿ ವಾಲ್ಯೂಮ್ನ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡ್ಬೇಕು. ಹೌದ್ರಿ ಮೇಡಮ್? ಕಡಿಮೆ ಮಾಡಿಲ್ಲ ಅಂದ್ರೆ ಲೈನ್ ಕಟ್ ಆಗುತ್ತೆ. ಕಮ್ಮಿ ಮಾಡಿ ಮಾತಾಡಿ ಕಡಿಮೆ ಮಾಡಿ. ಓಕೆ ಮೇಡಮ್. ನಾವು ಸರ್ ನಮಸ್ಕಾರ ಸರ್. ನಮಸ್ತೆ. ನಾವು ಹೈದರಾಬಾದ್ಗೆ ಮಾತಾಡೋದು ಸರ್, ಪ್ರಕಾಶ್. ಹಾ ಹೇಳ್ರಿ. ಓಕೆ ಸರ್, ನಮ್ದು
ನಮ್ಗೆ ಸ್ವಲ್ಪ ಇದು ಶುಗರ್ ಬಗ್ಗೆ ಇದು ಹೇಳ್ತೀರಾ ಸರ್? ಓಕೆ. ನಮಸ್ತೆ ಸರ್. ಶುಗರ್ ಸರ್. ಹಾಂ, ಶುಗರಾ? ಹೌದು ಸರ್. ಓಕೆ. ಶುಗರ್ ಬಂದು ಒಂದು 2 ತಿಂಗಳು ಸರ್. ಅದಕ್ಕೆ ಅದ್ರ ಬಗ್ಗೆ ಸ್ವಲ್ಪ ಆಯುರ್ವೇದಿಕ್ ತಗೊಂಡ್ರಿ ಸರ್, ಮೆಡಿಸಿನ್ ಯೂಸ್ ಮಾಡ್ತೀರಿ ಸರ್? ಶುಗರ್ ಆ್ಯಕ್ಚುಲಿ ನಿಮ್ದು ಭಾಳ ಇಲ್ಲ ಅಂತ ಅಂತೀರಿ. ಸೊ ಈ ಅಕ್ಯುಪ್ರೆಷರ್ ಅಂತ ಬರ್ತದೆ. ಅಕ್ಯುಪ್ರೆಷರ್ ಒಳಗೆ ಅಡ್ವಾನ್ಸ್ ಅಕ್ಯುಪ್ರೆಷರ್ ಟೆಕ್ನಿಕ್ ಅಂತ ಅದು ಮಾಡಿದ್ರೆ ಸಾಕಷ್ಟು ಮಂದಿಗೆ, ನಿಮ್ಮ ಅತ್ಲಾಗಿನ ಕಡೆಯವರಿಗೆ ಸಾಕಷ್ಟು ಮಂದಿಗೆ ಕ್ಯೂರೋ ಆಗಿದೆ. ಅದು ಉಪಯೋಗಿಸ್ಬೇಕು. ಅದ್ರ ಜೊತೆಗೆ ಆಹಾರ ಯಾವ ತಗೋಬೇಕು ಅಂತ ಹೇಳ್ತೀವಿ. ಆಮೇಲೆ ಸ್ವಲ್ಪ ಮೆಡಿಟೇಷನ್ ಅಷ್ಟು ಮಾಡಿದ್ರೆ ಬರೋಬ್ಬರಿ ಶುಗರ್ ಕುಡ್ ಬಿ ಕ್ಯೂರ್ಡ್. ಅದಕ್ಕೆ ಇಲ್ಲಿ ಭಾಳ ಸಲ ಟ್ರೀಟ್ಮೆಂಟ್ ಬರಬೇಕು ಅಂತಿಲ್ಲ. ಬಟ್ ಏನು ಹೇಳ್ಕೊಡ್ತೀವೋ ಶ್ರದ್ಧೆಯಿಂದ ಪಾಲಿಸ್ಬೇಕಷ್ಟೇ. ಅಷ್ಟಾಗಿ ರಿಸಲ್ಟ್ ಸಿಕ್ಕಿದೆ ಕ್ಯಾನ್ ಸಿ ವಿದಿನ್ 2-3 months. ಎವ್ರಿ ಮಂತ್ ಚೆಕ್ ಮಾಡ್ತಾ ಹೋದರೆ ಗೊತ್ತಾಗ್ಬಿಡುತ್ತೆ ಕಮ್ಮಿ ಆಗುತ್ತೆ ಇಲ್ಲ ಅಂತ. ವಿದಿನ್ 3-4 months ಇಟ್ ಕುಡ್ ಬಿ ಪ್ರೂವ್ಡ್. ಏನು ಲ್ಯಾಬ್ರೇಟಿಗೆ ಎಲ್ಲಿ ಬೇಕು ಅಲ್ಲೋಗಿ ಮಾಡಿಸ್ಕೊಳ್ಳಿ, ಅದೇ ರಿಸಲ್ಟ್ ತೋರಿಸುತ್ತಲ್ಲ. ಸೊ ವೆರಿ ಎಫೆಕ್ಟಿವ್ ಅಕ್ಯುಪೇಷನ್. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಹಾಗೇನೆ ವೀಕ್ಷಕರಿಗೆ ಒಂದು ಸ್ಮಾಲ್ ಬ್ರೇಕ್. ತಿಂಗಳಿಂದ ಇದೆ. ಅರೆ ಇವಾಗೆಲ್ಲ ನೀನು ಆ ಕಡೆ ನೋಡೋದೂ ಇಲ್ಲ. ಬಟ್ 6 ತಿಂಗಳು ಹೆಚ್ಚಾಯ್ತು ಗುರು. ಇಟ್ಸ್ ಟೈಮ್ ಟು ಬ್ರೇಕ್ ಅಪ್. ತಗೊಳ್ಳಿ OLX 6 months ಬ್ರೇಕಪ್ ಚಾಲೆಂಜ್. 6 ತಿಂಗಳು ಯೂಸ್ ಆಗದ ವಸ್ತುಗಳನ್ನು ಪತ್ತೆ ಹಚ್ಚಿ ಹಾಗೂ ಬ್ರೇಕಪ್ ವಿತ್ ಇಟ್. OLX ನಲ್ಲಿ ಪೋಸ್ಟ್ ಮಾಡಿ, ಹತ್ತಿರದಲ್ಲಿ ಮಾರಿಬಿಡಿ. ನೀವು ರೆಡಿನಾ? दिल कहता है कि दिमाग में नए आइडियाज हो इग्नाइट. सुनो सुनो तो अपने दिल की, सुनो सुनो तो दिल कहता है कि अपसाइड डाउन भी प्यार हो. दिल कहता है लाइफ में थोड़ी रफ्तार हो. तो यारो लाइफ का फंडा एक ही, सुनो तो अपने दिल की. लक्स कोजी. ಬ್ರೇಕ್ನ ನಂತರ ಕೇಳಿ ಸಖಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಹಾಗೆಯೇ ಮಧು ಕ್ಲಿನಿಕ್ ಇಂದ ಡಾಕ್ಟರ್ ಮಧು ಅವರು ಇಲ್ಲಿ ಆಗಮಿಸಿದ್ದಾರೆ. ನಾವಿವತ್ತು ಸಾಕಷ್ಟು ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮೈಗ್ರೇನ್ ಇರ್ಬೋದು, ಚರ್ಮದ ಸಮಸ್ಯೆಗಳಿರ್ಬೋದು, ಯಾವುದೇ ರೀತಿಯ ನೋವುಗಳು ಕೂಡ ಕಾಣಿಸ್ಕೊಳ್ತಾ ಇರ್ಬೋದು. ಈ ಸಮಸ್ಯೆಗಳಿಗೆ ಮೆಕ್ಸಿಕನ್ ಹೀಲಿಂಗ್ ಇಂದ ಯಾವ ರೀತಿ ಪರಿಹಾರ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಿದ್ವಿ. ನಿಮಗೂ ಕೂಡ ಏನಾದರೂ ಸಮಸ್ಯೆಗಳಿದ್ದು ಅದಕ್ಕೆ ಪರಿಹಾರ ಸಿಗ್ತಾ ಇಲ್ಲ ಅಂದ್ರೆ ಕರೆ ಮಾಡಿ ಸಮಸ್ಯೆಗೆ ಪರಿಹಾರವನ್ನ ತಿಳಿದುಕೋಬಹುದು. ಹಾಗೇನೆ ಒಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ. ನಿಮ್ಮ ಹೆಸರು? ಶ್ರೀಧರ್ ಬಾಂಬ್ಲೆ. ಶ್ರೀಧರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಧರ್ಮಸ್ಥಳ. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಶ್ರೀಧರ್, ಏನ್ ಸಮಸ್ಯೆ ಆಗ್ತಾ ಇದೆ ಹೇಳಿ. ಸರಿ, ನಮಸ್ಕಾರ ಡಾಕ್ಟ್ರೆ. ಸರ್ ನಮಸ್ಕಾರ, ಹೇಳಿ. ನನಗೆ 68 ಏಜ್, ಶುಗರ್ ಇಲ್ಲ, BP ಇಲ್ಲ, ಮೊಣಕಾಲು ಚಿಕನ್ ಗುನಿಯಾ ಬಂದ ಮೇಲೆ 6 ವರ್ಷದಿಂದ ಡಾಕ್ಟರ್ ತೋರಿಸಿದಕ್ಕೆ ಎಲುಬು ಸಾಹಿತ್ಯದಿಂದ ಹಾಗೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಡಾಕ್ಟರ್ ತೋರಿಸಿ ಏನಂದ್ರು? ಎಲುಬಿನ ಸಹಿತ. ಓಕೆ ಓಕೆ, ಸರಿ. ಏನ್ ಮಾಡ್ಬೋದು, ಎಲ್ಲಿ ಬರ್ಬೇಕು? ನಿಮ್ಮ ನಾವಿರೋದು ಬೆಂಗಳೂರಲ್ಲಿ ಬಸವನಗುಡಿ. ಡಾಕ್ಟರ್. ನಾನು ಕೂಡ ಡಾಕ್ಟರ್. ನೀವೇ ಡಾಕ್ಟ್ರಾ? ಹೌದು. ಓಕೆ, ಹಾ ಹಾ, ಓಕೆ ಓಕೆ. ಸೊ ನೀವು ಎಲ್ಲಿಂದ ಮಾತಾಡ್ತಿರೋದು? ಯಾವ ಊರು? ಧರ್ಮಸ್ಥಳ. ಓಕೆ ಓಕೆ ಓಕೆ. ಸೊ ಡಿಸ್ಟ್ರಿಕ್ಟ್ ಗೊತ್ತು ನನಗೆ. ಧರ್ಮಸ್ಥಳ ಬಹಳ ಫೇಮಸ್ ಅಲ್ಲ, ಬೇಕಾದ್ರೆ ಬಂದಿದ್ದೀನಿ ಧರ್ಮಸ್ಥಳಕ್ಕೆ. ಫೇಮಸ್ ಶಿವ ಟೆಂಪಲ್ ಇದೆ ಧರ್ಮಸ್ಥಳ. ಯಾರು ಗೊತ್ತಿಲ್ಲ ಕರ್ನಾಟಕದಲ್ಲೆಲ್ಲ. ಸೊ ಒಂದ್ಸರಿ ಬಂದರೆ ಖಂಡಿತವಾಗ್ಲೂ ಅದಕ್ಕೆ ಏನು ಅಂತ ಫುಲ್ ನೋಡ್ಬಿಟ್ಟು ಏನು ಟ್ರೀಟ್ಮೆಂಟ್ ಮಾಡಬೇಕು ನಿಮಗೆ ತೋರಿಸ್ಕೊಡ್ತೀನಿ. ನೀವು ಡಾಕ್ಟ್ರೇ ಆಗಿರೋದ್ರಿಂದ ನಿಮಗೆಲ್ಲ ಹೇಳ್ಕೊಳ್ಳೋದು ಈಸಿ, ನೀವು ಕಲ್ತ್ಕೊಳ್ಳೋದು ಈಸಿ, ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳೋದು ಈಸಿ. ಒಂದು ಸರಿ ಬಂದು ಭೇಟಿ ಆಗ್ಬಿಡಿ ನಾನು. ಓಕೆನಾ? ಓಕೆ, ಥ್ಯಾಂಕ್ ಯು ಕರೆ ಮಾಡೋದಕ್ಕೆ. ಒಂದ್ಸಲ ಡಾಕ್ಟರ್ನ ಭೇಟಿ ಮಾಡಿ ನೀವು ಕೂಡ ಡಾಕ್ಟರೇ ಯಾವ ರೀತಿ ಸಮಸ್ಯೆಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ನೀವು ಮಾತಾಡ್ಬೋದು. ಒಂದು ಮೆಕ್ಸಿಕನ್ ಹೀಲಿಂಗ್ ಅಲ್ಲಿ ಯಾವ ರೀತಿ ಒಂದು ಚಿಕಿತ್ಸೆ ಸಿಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ತಿಳ್ಕೊಬಹುದು. ಥ್ಯಾಂಕ್ ಯು ಕರೆ ಮಾಡೋದಕ್ಕೆ. ಹಾಗೇನೆ ಮತ್ತೊಂದು ಕರೆ ಇದೆ. ಹಲೋ ಹಲೋ.
ಓಕೆ, ಕರೆ ಕಟ್ ಆಗಿದೆ. ನಾವಿವತ್ತು ಸಾಕಷ್ಟು ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಡಾಕ್ಟರ್, ನೀವು ಸ್ಟೋನ್ಸ್ಗಳನ್ನ ಕೂಡ ತಂದಿದ್ದೀರಾ. ಆ ಸ್ಟೋನ್ಸ್ಗಳಿಂದ ಏನೆಲ್ಲ ಒಂದು ಪರಿಹಾರ ಆಗುತ್ತೆ? ಯಾವೆಲ್ಲ ನೋಡಿ, ಫಾರ್ ಸಮಸ್ಯೆಗಳು? ಎಕ್ಸಾಂಪಲ್ ಇದು ಹಾಕೊಂಡಿದ್ದೀನಿ. ಇದು ಬ್ಲ್ಯಾಕ್ ಒನಿಕ್ಸ್ ಅಂತಾರೆ. ಬ್ಲ್ಯಾಕ್ ಒನಿಕ್ಸ್ ಅಂದರೆ ಇದೇನು ಮಾಡುತ್ತೆ ಅಂತಂದರೆ, ಡಿಸೀಸ್ ನೋಡೋಕ್ಕೂ ಚೆನ್ನಾಗಿದೆ, ನೆಗೆಟಿವಿಟಿ ಬರೋದೆಲ್ಲ ಅವಾಯ್ಡ್ ಮಾಡಿಸುತ್ತೆ. ಈಗ ಪೇಷಂಟ್ ಟ್ರೀಟ್ ಮಾಡ್ತೀವಿ, ಪೇಷಂಟಲ್ಲಿ ನೆಗೆಟಿವಿಟಿ ಇರುತ್ತೆ, ಅದನ್ನು ಅವಾಯ್ಡ್ ಮಾಡುತ್ತೆ, ನಮ್ಮ ಬರದ ಹತ್ರ ಬಿಡಲ್ಲ. ಆ ಥರನೇ ಇದು ರೋಸ್ ಕ್ವಾರ್ಟ್ಸ್ ಅಂತಾರೆ. ಅಂದರೆ ಇದು ಹಾರ್ಟ್ ಚಕ್ರಕ್ಕೆ ತುಂಬ ಒಳ್ಳೆಯದು. ಅಂದರೆ ಹಾರ್ಟ್ ಸಂಬಂಧಪಟ್ಟಿದ್ದಿರ್ಬೋದು, ಇಮ್ಯುನಿಟಿ ಸಂಬಂಧಪಟ್ಟಿದ್ದು, ರಿಲೇಷನ್ಶಿಪ್ ಪ್ರಾಬ್ಲಮ್ಸ್, ಈ ಗಂಡ ಹೆಂಡತಿಗಳಲ್ಲಿ ವೈಮನಸ್ಯ, ಡೈವರ್ಸ್ಗೆ ಆ ಥರಕ್ಕೆಲ್ಲ ಇದು ತುಂಬ ಹೆಲ್ಪ್ ಆಗುತ್ತೆ. ರೋಸ್ ಕ್ವಾರ್ಟ್ಸ್ ಅಂತ ಅಂದರೆ ಇದು ಹಾರ್ಟ್ ಚಕ್ರನ ಚೆನ್ನಾಗಿ ಹೀಲ್ ಮಾಡುತ್ತೆ. ಅದೇ ಥರ ಇದು ಅಷ್ಟೇ. ಇದು ಯಾವುದೇ ಬೇಕಾದ್ರೆ ಭಾಗ ಇರಲಿ, ಗ್ರೀನ್ ಮ್ಯಾಲೆಶೆಟ್ ಅಂತಾರೆ. ಅಂದರೆ ಗ್ರೀನ್ ಕಲರ್ ಏನು ಗೊತ್ತಾ, ಇಸ್ ಫಾರ್ ಹೀಲಿಂಗ್. ಈಗೇನೋ ನೋವಿದೆ ಅಲ್ಲಿಟ್ಕೊಳ್ಳಿ, ಅಥವಾ ಏನೋ ಹೀಲ್ ಆಗಬೇಕು ಅಲ್ಲಿಟ್ಕೊಳ್ಳಿ, ಎಲ್ಲಿ ಹೀಲಿಂಗ್ ಬೇಕೋ ಅದು ಅಲ್ಲಿಟ್ಕೋಬೋದು. ಸೊ ಅದನ್ನ ಹೀಲ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇದಕ್ಕೆ ಲ್ಯಾಪಿಸ್ ಲಜುಲಿ ಅಂತಾರೆ. ಇದು ಬ್ಲೂ ಕಲರ್ಡ್ ಸ್ಟೋನ್. ಇದು ಮಕ್ಕಳಲ್ಲಿ ಮೆಮೊರಿ ಪವರು, ಕಾನ್ಸಂಟ್ರೇಷನ್ ಅವೆಲ್ಲ ಇಂಪ್ರೂವ್ ಆಗಿ ತುಂಬ ಹೆಲ್ಪ್ ಆಗುತ್ತೆ. ಇದು ಬ್ಲ್ಯಾಕ್ ಒನಿಕ್ಸ್. ಇದು ಅಷ್ಟೇ ಮೈಲಿ ನೆಗೆಟಿವ್ ಎನರ್ಜಿ ತೆಗೆಗೆ ತುಂಬ ಹೆಲ್ಪ್ ಆಗುತ್ತೆ. ಹೇಗೆ ಅದು ಪ್ರಾಪರ್ಟಿ ಇದು ಪ್ರಾಪರ್ಟಿ ಇದು. ಅದು ಯಾವ ತರ ಇದಾಗುತ್ತೆ? ಪಾಸಿಟಿವ್ ಎನರ್ಜಿ ತುಂಬುತ್ತೆ ಮನೆ? ಅಲ್ಲ, ಇದು ಪಾಸಿಟಿವ್ ತುಂಬಲ್ಲ, ಇದು ನೆಗೆಟಿವ್ ಇದು ಹೇಳ್ಕೊಳುತ್ತೆ. ಇದು ಅಂದ್ರೆ ಏನೇ ನೆಗೆಟಿವ್ ಎನರ್ಜಿ ಮನೆ ಒಳಗಡೆ ಬಂದ್ರೂ ಕೂಡ ಅದನ್ನ ಇದು ಹೇಳ್ಕೊಳುತ್ತೆ. ಮನೆ ಎಲ್ಲಿ ಇಡ್ಬೇಕಾಗತ್ತೆ? ಮನೇಲಿ ಹಾಲು ಇಡಬೇಕು. ಆಮೇಲೆ ಒಂದು ವೀಕ್ ಒಂದ್ಸಲಿ ಉಪ್ಪು ನೀರು ಹಾಕಿಡ್ಬೇಕು. ಯಾಕೆಂದ್ರೆ ಹೇಳ್ಕೊಳ್ಳಿ ನೆಗೆಟಿವ್ ಇಲ್ಲ, ಉಪ್ಪು ನೀರಿಗೆ ಹೋಗ್ಬೇಕು. ಇಲ್ಲಾಂದ್ರೆ ಹೇಳ್ಕೊಳ್ಳಿಲ್ಲ ಮತ್ತೆ ಆಚೆ ಕೊಡುತ್ತೆ. ಉಪ್ಪು ನೀರಿಗೆ ಹೋಗಿ ಉಪ್ಪು ಚೆಲ್ಲಬೇಕು. ನೋಡಿ, ಹೆಮಟೈಟ್ ಅಂತ ಇದು ಯಾವುದೇ ನೋವು ಇದ್ರೆ, ಹೆಮಟೈಟ್ ಯಾವುದೇ ಥರ ನೋವು ಎಲ್ಲಿ ಬೇಕಾದ್ರೆ ಇರಲಿ. ಈಗ ಶೋಲ್ಡರ್ ಪೈನ್ ಇತ್ತು ಅಲ್ಲಿಟ್ಕೊಳ್ಳಿ, ಕೈ ನೋವು ಇತ್ತು ಇಲ್ಲಿಟ್ಕೊಳ್ಳಿ, ಓಕೆನಾ? ಅದು ತಲೆನೋವು ಇತ್ತು ಮಲ್ಕೊಳ್ಳಿ, ಬಿದ್ದಿನ ಕೈ ಇಟ್ಕೊಳ್ಳಿ, ಬೆಳಗ್ಗೆ ಎಷ್ಟು ನೋವು ಇರಲ್ಲ. ಹೆಮಟೈಟ್ ಅಂತಾರೆ. ಅಂದರೆ ಎನಿ ಪೇನ್ ಇಟ್ ಹ್ಯಾಸ್ ಎಬಿಲಿಟಿ ಟು ಅಬ್ಸಾರ್ಬ್. ಅದು ಇಟ್ ಇಸ್ ಕಾಲ್ಡ್ ಹೆಮಟೈಟ್. ಈ ಕಡೆ ನೋಡಿ, ಬ್ಲೂ ಸ್ಟೋನ್. ಇದು ಅಷ್ಟೇ ಪೇನ್ ತುಂಬ ಹೆಲ್ಪ್ ಆಗುತ್ತೆ. ಬ್ಲೂ ಸ್ಟೋನ್. ಇದು ಗ್ರೀನ್ ಜೇಡ್. ಅಂದರೆ ಇದು ಗ್ರೀನ್ ಜನರಲಿ ಯಾವುದೇ ಥರ ಹೀಲಿಂಗ್ ಇರೋಕ್ಕೆ. ಅಂದರೆ ನೀವು ದೇಹದಲ್ಲಿ ಈಗ ನೆಗೆಟಿವ್ ಆಚೆ ಹೋಗ್ತೀರಾ, ಈ ಮಾಲ್ಗಳಲ್ಲಿ ಹೋಗ್ತೀರಾ, ಆಚೆ ಹೋದಾಗ ನೆಗೆಟಿವ್ ಎನರ್ಜಿ ಬರೋ ಸಾಧ್ಯತೆ ಇರುತ್ತೆ. ಇದೇನು ಮಾಡ್ತೀವಿ, ಇದನ್ನು ಅದೆಲ್ಲ ಹೀಲ್ ಮಾಡುತ್ತೆ. ಅದು ಈಗ ಡೆಟಾಲ್ ತೊಳ್ಕೊಳ್ಳಲ್ಲ, ಕ್ರಿಮಿಕಿಟ್ಗಳು ಹೆಂಗೆ ಕ್ಲೀನ್ ಮಾಡುತ್ತೋ ಹಾಗೆ ಇದನ್ನು ಆರಾಮ ಕ್ಲೀನ್ ಮಾಡುತ್ತೆ. ಸೊ ಈ ಸ್ಟೋನ್ಗಳಲ್ಲಿ ತುಂಬ ಇದ್ರ ಬಗ್ಗೆ ಬೇಕಾದಷ್ಟು ಬುಕ್ಸ್ ಇದೆ. ಏನೇನು ಸ್ಟೋನ್, ರೋಸ್ ಕ್ವಾರ್ಟ್ಸ್ ಏನೇನು ಪ್ರಾಪರ್ಟಿ ಅಂದರೆ, ಇದು ಕಾರ್ಮಿಲಿಯನ್ನು, ಇದು ಕಾರ್ಮಿಲಿಯನ್ ಆಕ್ಸಿಡೆಂಟ್ಸ್ ಅವಾಯ್ಡ್ ಆಗುತ್ತೆ, ಹಾಸ್ಪಿಟಲ್ ಬರೋಕ್ಕೆ ಹೆಲ್ಪ್ ಆಗುತ್ತೆ. ಅದು ಪ್ರಾಪರ್ಟಿ. ಅದು ಈಗ ನೀಲ ಅಂತಾರೆ ಗೊತ್ತಾ, 200 ಮಿಲಿಗ್ರಾಮು ಒಂದು ಕ್ಯಾರೆಟ್ಗೆ ಅದು 10 ಲಕ್ಷ ಇದೆ. ಅದು ನೀಲ. ಅಂದ್ರೆ ಜನ ಅಷ್ಟು ಕೊಟ್ಟು ತಗೋತಾರೆ ಅಂತಂದ್ರೆ ಅದು ಉಪಯೋಗ ಇದೆ ತಾನೇ ತಗೋತಾರೆ ಅಲ್ಲ. ಹಾಗೆ ಇವಾಗ ಏನೋ ಒಂದು ಇವಾಗ ಆರ್ಥ್ರೈಟಿಸ್ ಅನ್ನೋದು ಒಂದು ಸಮಸ್ಯೆ ಕೂಡ ಇರಬಹುದು. ನೀವು ಹೇಳಿದ್ರಿ ಅದನ್ನ ನಾವು ಯಾವುದೇ ನೋವು ಆಗ್ತಾ ಇದ್ರೆ ಆ ನೋವು ಹತ್ರ ಇಟ್ಕೊಂಡ್ರೆ ಅದು ಕಡಿಮೆ ಆಗುತ್ತೆ ಅಂತ ಹೇಳಿದ್ರಿ. ಇವಾಗ ಆರ್ಥ್ರೈಟಿಸ್ ಕೂಡ ತುಂಬಾ ಒಂದು ಕಾಯಿಲೆ ಆಗಿರೋದ್ರಿಂದ ಹೇಗೆ ಅದನ್ನು ಕೂಡ ನೀವು ಗುಣಪಡಿಸಬಹುದಾ? ಹೇಗೆ? ಖಂಡಿತ ಗುಣಪಡಿಸಬಹುದು. ಇನ್ನು ವರ್ಸ್ಟ್ ಕೇಸಸ್ ಇದಾವೆ ನಾವು ಟ್ರೀಟ್ ಮಾಡೋದೆಲ್ಲ. ಸಿಂಪಲ್ ಕೇಸ್ ಯಾವ್ದು ಅಂತ ಬರೋದೇ ಇಲ್ಲ. ಸಿಂಪಲ್ ಎಲ್ಲ ತುಂಬಾ ದಿವಸದಿಂದ ಇರೋದೇನೆ, ಯಾವ್ದು ಕಮ್ಮಿ ಆಗದೆ ಇರೋದೇನೆ, 10 ವರ್ಷ 20 ವರ್ಷ 30 ವರ್ಷ ಇರೋ ಕೇಸಸ್ ಏನೆ. ಅಥವಾ ಈ ಭೂತ ಪ್ರೇತ ಅಂತಲ್ಲ, ಏನು ಸ್ಕೀಜೋಫ್ರೀನಿಯಾ. ಸ್ಕೀಜೋಫ್ರೀನಿಯಾ ಅಂದ್ರೆ ಏನು, ಸಮ್ಮ ಆತ್ಮ ಬಂದಿರುತ್ತೆ ಅಷ್ಟೇ. ಯಾಕೆ ಕಾರಣ ಇರುತ್ತೆ, ಈ ಮನುಷ್ಯ ಅವ್ರಿಗೇನೋ ಆತ್ಮ ತೊಂದರೆ ಕೊಟ್ಟಿದ್ರೆ ಆ ಆತ್ಮ ಇವನ್ ಪ್ರಭಾವಕ್ಕೆ ಬಂದು ಇವ್ನು ತೊಂದರೆ ಕೊಡ್ತಿರುತ್ತೆ ಅಷ್ಟೇ. ಇದಕ್ಕೆ ನೆಗೆಟಿವ್ ಎಂಟಿಟಿ ಅಂತಾರೆ. ನಮ್ ಬೇಕಾದ್ರೆ ಭೂತ ಪ್ರೇತ ಅಂತಾರೆ. ಅಂದ್ರೆ ಇಟ್ ಇಸ್ ಸಮ್ ಆಫ್ ದ ಸೋಲ್ ವಿಚ್ ಹಸ್ ಕಮ್ ಬಿಕಾಸ್ ಸಮ್ ರೀಸನ್. ಅಂದ್ರೆ ವಿತೌಟ್ ರೀಸನ್ ಇಲ್ದನು ಬರೋ ಚಾನ್ಸಸ್ ಇಲ್ಲ. ಅದು ಬ್ಲಾಕ್ ಮ್ಯಾಜಿಕ್. ಅದು ಯಾರು ಬೇಕಂತ ತೊಂದರೆ ಆಗಲಿ ಅಂತ ಕಳಿಸಿದ್ರೆ. 2 ಕೇಸ್ ಬರೋದು. ಒಂದು ಔಟ್ ಆಫ್ ಗರ್ಜಿನ ಬರುತ್ತೆ, ವೆಂಜನ್ಸ್. ಅದು ಇನ್ನೊಂದು ಮತ್ತೊಬ್ರು ತೊಂದರೆ ಆಗಿ ಕಳಿಸಿರೋದು. ಇದು 2 ರೀಸನ್ ಬಿಟ್ಟು ಸುಮ್ಮನೆ ಅದು ಬರಲ್ಲ. ಸೊ ಇದಕ್ಕೆಲ್ಲದಕ್ಕೂ ಕರಿಬಹುದು. ಈ ತರ ವರ್ಸ್ಟ್ ಕೇಸಸ್ ಟ್ರೀಟ್ ಮಾಡಿರ್ಬೇಕಾದ್ರೆ ಬಾಕಿದೆಲ್ಲ ದೇ ಆರ್ ವೆರಿ ಆರ್ಡಿನರಿ ಕೇಸಸ್. ಓಕೆ, ಫೈನ್. ಓಕೆ ಡಾಕ್ಟರ್, ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಜೊತೆಗೆ ನಿಮ್ಮ ಆ ಸ್ಟೋನ್ಗಳ ಬಗ್ಗೆನೂ ಕೂಡ ಸಾಕಷ್ಟು ಮಾಹಿತಿಯನ್ನ ತಿಳಿಸಿದಿರ. ಜೊತೆಗೆ ನಮ್ಮ ಕಾಲರ್ಸ್ ಕಾಲ್ ಮಾಡಿದ್ರು, ಅವರ ಸಮಸ್ಯೆಗಳು ಕೂಡ ಪರಿಹಾರವನ್ನ ತಿಳಿಸಿದಿರ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಕೇಳಿಸಕ್ಕೆ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉದಯ ನ್ಯೂಸ್. ನಮಸ್ಕಾರ.